Hi everybody, welcome to Sri Saptagiri PU College online coaching classes, Department of Electronics. Second PUC Electronics, Unit number 8, Modulation and Demodulation, Lecture 5. So hope you all watch previous lectures. In the previous lecture, you have studied the different types of degree of modulation, that is of over modulation, exact modulation and under modulation, depending on the two formulas, that is of modulation index. So in this class, let us calculate the power in each sidebands or carrier power or the total power. So let us start with the introduction part. That is, we have the equation of amplitude modulation wave, that is VAM is equal to, equation ನೆನಪಿಸ್ಕೊಂತ ಹೋದ್ರೆ ನೀವು ಏನು equation ಬರಿತಾ ಇದ್ವಿ ಅಂತ, it is of first VC into sin omega CT plus MA into VC divided by 2 into sin of omega C minus omega M into T minus MA into VC divided by 2 into sin of omega C plus omega M into T. So this is the equation of EM wave. Already you have know this one. So first component ಯಾವುದಾಗಿರುತ್ತೆ? So first component it is of a carrier component, right? So ಈ carrier component ಗೆ amplitude ಬಂದು VC ಇರುತ್ತೆ, ಹಾಗೆ frequency ಬಂದು FC ಇರುತ್ತೆ. ಗೊತ್ತಿದೆ ಅಲ್ವಾ ನಿಮಗೆ? ಹಾಗೆ ಇವೆರಡನ್ನೂ ಕೂಡ ಏನಂತ ಕರಿತೀವಿ? We will call this one as a side bands ಅಂತ ಕರಿತಾ ಹೋಗ್ತೀವಿ, ಹೌದಲ್ವಾ? ಸೊ ಅದರಲ್ಲಿ ಇದನ್ನ ಏನಂತ ಕರಿಬೇಕು? ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಲೋಯರ್ ಸೈಡ್ ಬ್ಯಾಂಡ್ ಅಂತ ಕರಿತಾ ಹೋಗ್ತೀರಾ. ಈ ಒಂದು ಲೋಯರ್ ಸೈಡ್ ಬ್ಯಾಂಡ್ಗೆ ಆಂಪ್ಲಿಟ್ಯೂಡ್ ಎಷ್ಟಿದೆ? ಇಟ್ ಈಸ್ ಆಫ್ MA ಇಂಟು VC ಡಿವೈಡ್ ಬೈ 2. ಸೊ ಫ್ರೀಕ್ವೆನ್ಸಿ ಎಷ್ಟಿದೆ? ಇಟ್ ಈಸ್ ಆಫ್ FC ಮೈನಸ್ FM ಅನ್ನೋಷ್ಟು ಫ್ರೀಕ್ವೆನ್ಸಿ ಇರುತ್ತೆ. ಇದು ಈ ಕಾಂಪೊನೆಂಟ್ ಅಂತ ಕರಿಬೇಕು. ಯು ಹ್ಯಾವ್ ಟು ಕಾಲ್ ದಿಸ್ ಒನ್ ಆಸ್ ಎ ಅಪ್ಪರ್ ಸೈಡ್ ಬ್ಯಾಂಡ್. ಸೊ ಈ ಅಪ್ಪರ್ ಸೈಡ್ ಬ್ಯಾಂಡ್ಗೆ ಎಷ್ಟು ಆಂಪ್ಲಿಟ್ಯೂಡ್ ಇದೆ? ಇಟ್ ಈಸ್ ಆಫ್ MA ಇಂಟು VC ಡಿವೈಡೆಡ್ ಬೈ 2. ಹಾಗೆ ಫ್ರೀಕ್ವೆನ್ಸಿ ಎಷ್ಟು ಬರುತ್ತೆ? ಇಟ್ ಈಸ್ ಆಫ್ FC ಪ್ಲಸ್ FM ಅನ್ನೋಷ್ಟು ಬರ್ತಾ ಹೋಗುತ್ತೆ, ಹೌದಲ್ವಾ? ಸೊ ಹಾಗಾದರೆ ಇವೆರಡನ್ನೂ ಕೂಡ ಕ್ಲಬ್ ಮಾಡಿಕೊಂಡ್ರೆ ಏನಂತ ಕರಿತೀರಾ? ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಸೈಡ್ ಬ್ಯಾಂಡ್ಸ್ ಅಂತ ಕರಿತಾ ಹೋಗಬೇಕು. ವೇರ್ ನನ್ನ ಮೆಸೇಜು ಯಾವುದ್ರಲ್ಲಿರುತ್ತೆ ಅಂತ ಹೇಳಿದ್ರೆ ಓನ್ಲಿ ಇನ್ ಸೈಡ್ ಬ್ಯಾಂಡ್ಸಲ್ಲಿ ಮಾತ್ರ ಇರುತ್ತೆ, ಈ ಒಂದು ಕೆರಿಯರ್ ಕಾಂಪೊನೆಂಟಲ್ಲಿ ಇರೋದಿಲ್ಲ, ಹೌದಲ್ವಾ? ಸೊ ಅಲ್ಲಿಗೆ ಈ ಕೆರಿಯರ್ ಕಾಂಪೊನೆಂಟ್ ಏನು ಬರ್ತಾ ಇದೆ, ಇಟ್ ಈಸ್ ಆಫ್ ವೇಸ್ಟ್ ಅಂತ ಅರ್ಥ. ನಮಗೆ ಬೇಕಾಗಿರುವಂಥದ್ದು ಯಾವುದು? ಸೈಡ್ ಬ್ಯಾಂಡ್ಸ್ ಮಾತ್ರ ಸಾಕು. ಯಾಕೆ? ಸೊ ಫಸ್ಟ್ ಮಾಡ್ಯುಲೇಷನ್ ಅಂತ ಹೇಳಿದ್ರೆ ಏನಾಗಬೇಕು? ಸೊ ಇಟ್ ಈಸ್ ದಿ ಕ್ಲಬ್ಬಿಂಗ್ ಆಫ್ ಅಥವಾ ಸೂಪರ್ ಇಂಪೋಸಿಂಗ್ ಆಫ್ ಏನಂತ ಕರಿತೀವಿ? ಟೂ ವೇವ್ಸ್, ದಟ್ ಈಸ್ ಆಫ್ ಒನ್ ಇಟ್ ಈಸ್ ಆಫ್ ಎ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಥವಾ ಬೇಸ್ ಬ್ಯಾಂಡ್ ಸಿಗ್ನಲ್, ಇನ್ನೊಂದು ಯಾವ ಸಿಗ್ನಲ್ ಆಗ್ತಾ ಹೋಗಬೇಕು? ಕೆರಿಯರ್ ಸಿಗ್ನಲ್ ಆಗ್ತಾ ಹೋಗಬೇಕು, ಹೌದಲ್ವಾ? ಸೊ ಇವೆರಡೂ ಕೂಡ ಆ್ಯಡ್ ಆಗಿ ಬರೋವಂಥ ಒಂದು ಸಿಗ್ನಲ್ನೇ ನಾವು ಮಾಡ್ಯುಲೇಟೆಡ್ ಸಿಗ್ನಲ್ ಅಂತ ಕರಿತೀವಿ. ಈ ಮಾಡ್ಯುಲೇಟೆಡ್ ಸಿಗ್ನಲ್ನ ಒಳಗಡೆ ಸಪ್ರೇಟಾಗಿ ಮತ್ತೆ ಏನು ಫಾರ್ಮ್ ಆಗ್ತಾ ಇದೆ? ನನಗೆ ಕೆರಿಯರ್ ಕಾಂಪೊನೆಂಟ್ ಫಾರ್ಮ್ ಆಗ್ತಾ ಇದೆ, ಅದ್ರ ಜೊತೆಗೆ LSB ಬರ್ತಾ ಇದೆ, ಅದ್ರ ಜೊತೆಗೆ USB ಬರ್ತಾ ಇದೆ. ಸೊ ನಮ್ಮ ಪ್ರಕಾರ ಇವೆರಡನ್ನೂ ಕ್ಲಬ್ ಮಾಡಿದಾಗ ಬರಬೇಕಾಗಿರುವಂಥದ್ದು ಇವೆರಡು ಮಾತ್ರ, ದಟ್ ಈಸ್ ಆಫ್ LSB ಮತ್ತು USB. ಬಟ್ ಇಲ್ಲಿ ಏನು ಎಕ್ಸ್ಟ್ರಾ ಬರ್ತಾ ಇದೆ? ಕೆರಿಯರ್ ಕಾಂಪೊನೆಂಟ್ ಬರ್ತಾ ಇದೆ. ಸೊ ಕೆರಿಯರ್ ಕಾಂಪೊನೆಂಟ್ ಬರ್ತಾ ಇರೋದ್ರಿಂದ ಇಟ್ ಈಸ್ ಆಫ್ ಎನ್ ಅನ್ವಾಂಟೆಡ್ ಸಿಗ್ನಲ್ ಇನ್ AM ಮಾಡ್ಯುಲೇಷನ್. ಗೊತ್ತಾಗ್ತಿದೆ ಅಲ್ವಾ? ಈಗ ಇದನ್ನ ತಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನು ಹೇಳ್ಕೊಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಅಬ್ಸರ್ವ್ ಮಾಡಿ, ಈ ಕೆರಿಯರ್ ಕಾಂಪೊನೆಂಟ್ನ ಏನು ಪವರ್ ಬರುತ್ತೆ, ಐ ವಿಲ್ ಕಾಲ್ ದಟ್ ಒನ್ ಆಸ್ ಎ PC, ದಟ್ ಈಸ್ ಆಫ್ ಕೆರಿಯರ್ ಕಾಂಪೊನೆಂಟ್ನ ಪವರ್ ಆಫ್ ದ ಕೆರಿಯರ್ ಕಾಂಪೊನೆಂಟ್. ಹಾಗೆ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಓಕೆ ಒನ್ ಸೆಕೆಂಡ್, ಹಾಂ, ಸೊ ಇಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಪವರ್ ಆಫ್ LSB ಅಂತ ರೆಪ್ರೆಸೆಂಟ್ ಮಾಡ್ಕೊತೀನಿ. ಇಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ಕೊಬೋದು? ಪವರ್ ಆಫ್ USB ಅಂತ ರೆಪ್ರೆಸೆಂಟ್ ಮಾಡ್ಕೊಬೋದು. ಹಾಗಾದರೆ ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗ್ತಾ ಹೋಗುತ್ತೆ? ಟೋಟಲ್ ಪವರು ಸಿಗ್ತಾ ಹೋಗುತ್ತೆ, ಓಕೆನಾ? ಸೊ ಟೋಟಲ್ ಪವರ್ ಈಸ್ ರೆಪ್ರೆಸೆಂಟೆಡ್ ಬೈ PT is equal to PC
ಪ್ಲಸ್ ಪಿ ಎಲ್ ಎಸ್ ಬಿ ಪ್ಲಸ್ ಪಿ ಯು ಎಸ್ ಬಿ ಅಂತ ಬರೀಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಆವ್ರೇಜ್ ಪವರ್ ಆಫ್ ಸೈನ್ಯೂಸಾಯ್ಡಲ್ ಎ ಎಮ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಪವರ್ ಇನ್ ಕೆರಿಯರ್ ಕಾಂಪೊನೆಂಟ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ಏನಿಂದ ರೆಪ್ರೆಸೆಂಟ್ ಮಾಡ್ಕೊತೀವಿ? ಪಿ ಸಿ ಅಂತ ರೆಪ್ರೆಸೆಂಟ್ ಮಾಡ್ಕೊತಾ ಹೋಗ್ತೀವಿ ಅಲ್ವಾ? ಸೊ ನಮಗೆ ಗೊತ್ತಿರೋ ಪ್ರಕಾರ ಪಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? ವಿ ಇಂಟು ಐ ಅಂತ ಬರಿಬೋದು, ಅಥವಾ ವಿ ಸ್ಕ್ವೇರ್ ಬೈ ಆರ್ ಅಂತ ಬರಿಬೋದು, ಅಥವಾ ಐ ಸ್ಕ್ವೇರ್ ಇಂಟು ಆರ್ ಅಂತ ಬರಿಬೋದಲ್ವಾ? ಸೊ ನಾನು ಇಲ್ಲಿ ಯಾವ ಈಕ್ವೇಷನ್ ತಗೊತೀನಿ ಅಂತ ಹೇಳಿದ್ರೆ ವಿ ಸ್ಕ್ವೇರ್ ಬೈ ಆರ್ ಅನ್ನೋ ಈಕ್ವೇಷನ್ ತಗೊತೀನಿ. ಓಕೆನಾ? ವೇರ್ ಇಲ್ಲಿ ವಿ ಅನ್ನೋದು ವೋಲ್ಟೇಜ್ ಯಾವುದಾಗಿರುತ್ತೆ? ಇಟ್ ಹ್ಯಾಸ್ ಟು ಬಿ ಆಫ್ ಆರ್ ಎಮ್ ಎಸ್ ವೋಲ್ಟೇಜ್ ಯಾವಾಗಲೂ ಕೂಡ ಆಗಿರಬೇಕು. ನೆನಪಲ್ಲಿ ಇಟ್ಕೊಬೇಕು, ಇದನ್ನು ಮರಿಬಾರ್ದು. ಅರ್ಥ ಆಗ್ತಿದಾ? ದೇರ್ ಫೋರ್ ಕೆರಿಯರ್ ಪವರ್ ಪಿ ಸಿ ಇಸ್ ಈಕ್ವಲ್ ಟು ವಿ ಸಿ. ಸೊ ಯಾವ ವೋಲ್ಟೇಜ್ ಅದು? ಆರ್ ಎಮ್ ಎಸ್ ವೋಲ್ಟೇಜ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಂತ ಹಾಕೊತೀರಾ? ಆರ್ ಅಂತ ಹಾಕೊತಾ ಹೋಗಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಈಗ. ಸೊ ವಾಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಆರ್ ಎಮ್ ಎಸ್ ವೋಲ್ಟೇಜ್ ಆ್ಯಂಡ್ ಪೀಕ್ ವೋಲ್ಟೇಜ್ ಅಂತ ನಿಮಗೆ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ದಟ್ ಈಸ್ ಆಫ್ ವಿ ಸಿ ಇಸ್ ಈಕ್ವಲ್ ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು, ಓಕೆ ಇಲ್ಲಿ ಬರ್ಕೊತೀನಿ ನೋಡಿ ಅದನ್ನು, ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಎಮ್ ಡಿವೈಡೆಡ್ ಬೈ √2 ಅಂತ ಫಸ್ಟ್ ಇಯರ್ನಲ್ಲಿ ಓದಿದ್ದೀರಾ. ಓಕೆ, ನೆನಪಿಸ್ಕೊಳ್ಳಿ ಅದನ್ನು. ವಿ ಆರ್ ಎಮ್ ಎಸ್ ಇಸ್ಕೊಲ್ ಟು ಏನಂತ ಬರೀಬೇಕು? ವಿ ಎಮ್ ಡಿವೈಡ್ ಬೈ √2. ವಿ ಎಮ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಂತ ತಗೊಂಡಿದ್ವಿ. ವಿ ಆರ್ ಎಮ್ ಎಸ್ ಅಂತ ಹೇಳಿದ್ರೆ ರೂಟ್ ಮೀನ್ಸ್ ಸ್ಕ್ವೇರ್ ವ್ಯಾಲ್ಯೂ ಆಫ್ ಎ ವೋಲ್ಟೇಜ್ ಅಂತ ತಗೊತಾ ಇದ್ವಿ. ಹಾಗಾದರೆ ಇಲ್ಲಿ ಏನು ಬರೀಬೇಕೀಗ? ವಿ ಸಿ ಆರ್ ಎಮ್ ಎಸ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಆರ್ನ ಜಾಗದಲ್ಲಿ ಸೊ ವಿ ಸಿ ಆರ್ ಎಮ್ ಎಸ್ ಬದಲು ಏನು ಬರ್ಕೊಬೇಕು ನಾವೀಗ? ವಿ ಸಿ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ? ಆರ್ ಅಂತ ತಗೊತೀವಿ. ಸೊ ವಿಚ್ ಇಸ್ ಈಕ್ವಲ್ ಟು, ಸೊ ವಿ ಸಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಟ್ ಈಸ್ ವಿ ಸಿ ಸ್ಕ್ವೇರ್, ರೈಟ್? ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಂತ ಅರ್ಥ? ಇಟ್ ಈಸ್ ಆಫ್ ಜಸ್ಟ್ 2 ಡಿವೈಡೆಡ್ ಬೈ ಆರ್ ಬೈ 1 ಅಂತ ಬರ್ಕೊಬೋದು ಅದನ್ನು. ಸೊ ನ್ಯೂಮೆಟ್ರಿಗೆ ಹೋದರೆ ಏನಾಗುತ್ತೆ ಅದು? ಸಾರಿ ಈಸ್ ಈಕ್ವಲ್ ಟು ಅಲ್ಲ, ನ್ಯೂಮೆಟ್ರಿಗೆ ಹೋದರೆ ಏನಾಗುತ್ತೆ ಇದು? ಮಲ್ಟಿಪ್ಲೈಡ್ ಬೈ 1 ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ, ಹೌದಲ್ವಾ? ಸೊ ಹಾಗಾದರೆ ವಿಚ್ ಇಸ್ ಈಕ್ವಲ್ ಟು ಏನು ಬರೀಬೋದು ನಾವು? ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ? 2r. ದಟ್ ಮಸ್ಟ್ ಬಿ ಈಕ್ವಲ್ ಟು ಯಾವ್ದು ಬರ್ಕೊಬೋದು? ಪಿ ಸಿ ಅಂತ ಹಾಕೊಬೋದು. ನೆನಪಲ್ಲಿ ಇಟ್ಕೊಬೇಕು ಫಾರ್ಮುಲಾಸ್ನ. ಓಕೆನಾ? ಸೊ ಪವರ್ ಇನ್ ಕೆರಿಯರ್ ಪಿ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ? ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2r ಅಂತ ಬರ್ತಾ ಹೋಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಯಾವ್ದು ಕಂಡುಹಿಡಿಯೋಣ ಅಂತ ಹೇಳಿದ್ರೆ ಪವರ್ ಇನ್, ಓಕೆ ಸೆಕೆಂಡ್ ಒನಲ್ಲಿ ಯಾವ್ದು ನೋಡೋಣ ಈಗ? ಪವರ್ ಇನ್ ಸೈಡ್ ಬ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಯಾವ್ದು ಹಾಕೊತಾ ಇದ್ದೀನಿ ಈಗ? ಪವರ್ ಇನ್ ಸೈಡ್ ಬ್ಯಾಂಡ್ಸ್. ದಟ್ ಈಸ್ ಆಫ್ ಪವರ್ ಇನ್ ಸೈಡ್ ಬ್ಯಾಂಡ್ಸ್ ಅಂತ ಹೇಳಿದ್ರೆ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಪಿ ಯು ಎಸ್ ಬಿ ಪ್ಲಸ್ ಪಿ ಎಲ್ ಎಸ್ ಬಿ ಅಂತ ಬರೀತೀರಾ. ಓಕೆ, ಸೊ ಇದು ಸೈಡ್ ಬ್ಯಾಂಡ್ಸ್. ಎಷ್ಟು ಸೈಡ್ ಬ್ಯಾಂಡ್ಸ್ ಇದೆ? 2 ಸೈಡ್ ಬ್ಯಾಂಡ್ಸ್ ಇದೆ. ಅದಕ್ಕೋಸ್ಕರ ಆ 2 ಸೈಡ್ ಬ್ಯಾಂಡ್ನ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ಪಿ ಎಸ್ ಬಿ ಸಿಗ್ತಾ ಹೋಗುತ್ತೆ. ಓಕೆನಾ? ವೇರ್ ಪಿ ಯು ಎಸ್ ಬಿ ಮತ್ತು ಪಿ ಎಲ್ ಎಸ್ ಬಿ ಎರಡೂ ಕೂಡ ಏನಾಗಬೇಕು? ಸೇಮ್ ಆಗಬೇಕು. ಏನಕ್ಕೆ ಅಂತ ಈಗ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಪಿ ಯು ಎಸ್ ಬಿ ಇಂಡಿವಿಜುವಲ್. ಓಕೆನಾ? ಸೊ ಯಾವುದನ್ನು ಕಂಡಿತಾ ಇದ್ದೀವಿ ನಾವೀಗ? ಪಿ ಯು ಎಸ್ ಬಿ ಅಂತ ಹೇಳಿದ್ರೆ ಇದು ಪವರ್ ಇನ್ ಯಾವುದದು? ಅಪ್ಪರ್ ಸೈಡ್ ಬ್ಯಾಂಡ್. ಓಕೆ, ಸೊ ಯಾವ್ದು ಕಂಡಿತಾ ಇದ್ದೀವಿ ನಾವೀಗ? ಪವರ್ ಇನ್ ಅಪ್ಪರ್ ಸೈಡ್ ಬ್ಯಾಂಡ್. ವೇರ್ ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರಿಬೋದು? ಯು ಕ್ಯಾನ್ ರೈಟ್ ಇಟ್ ಆಸ್ ವಿ ಯು ಎಸ್ ಬಿ ಬ್ರಾಕೆಟ್ ಒಳಗಡೆ ಏನು ಬರ್ಕಂತೀರಾ? ಆರ್ ಎಮ್ ಎಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು ಹಾಕೊಬೇಕು? ಆರ್. ವಾಟ್ ಈಸ್ ದಿ ಆಂಪ್ಲಿಟ್ಯೂಡ್ ಆಫ್ ಯು ಎಸ್ ಬಿ? ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಆಂಪ್ಲಿಟ್ಯೂಡ್ ಬಂದು ಏನು ಬರಬೇಕು? ಯು ಹ್ಯಾವ್ ಟು ರೈಟ್ ದಟ್ ಒನ್ ಆಸ್ ಎ, ಓಕೆ ಇಲ್ಲಿ ಬರೀತೀನಿ ನೋಡಿ, ವಿ ಆಂಪ್ಲಿಟ್ಯೂಡ್ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಎಮ್ ಎ ಇಂಟು ವಿ ಸಿ ಡಿವೈಡೆಡ್ ಬೈ 2 ಅಂತ ಬರ್ಕೊಂಡಿದ್ದೀರಾ ಅಲ್ವಾ? ಸೊ ಇದನ್ನು ಬರೆಯೋಕ್ಕಿಂತ ಮುಂಚೆ ಈ ಆರ್ ಎಮ್ ಎಸ್ ವ್ಯಾಲ್ಯೂನ ತೆಗೆದು ಹಾಕೋಣ. ಅವಾಗ ಏನು ಬರುತ್ತೆ? ಪಿ ಯು ಎಸ್ ಬಿ, ಓಕೆ ಸಾರಿ ಯು ಬಿಟ್ಬಿಟ್ಟೆ, ವಿ ಯು ಎಸ್ ಬಿ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು ಬರುತ್ತೆ?
ಆರ್ ಅಂತ ಹಾಕ್ಕೊಂತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ವಿ ಯು ಎಸ್ ಬಿ ಸ್ಕ್ವೇರ್ ಆಗುತ್ತೆ ಅಲ್ವಾ ಫಸ್ಟು. ಸೊ ವಿ ಯು ಎಸ್ ಬಿ ಸ್ಕ್ವೇರ್ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಆರ್, ವಿಚ್ ಇಸ್ ಈಕ್ವಲ್ ಟು ವಿ ಯು ಎಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ 2r. ದಟ್ ಮಸ್ಟ್ ಬಿ ಈಕ್ವಲ್ ಟು ಯಾವ್ದು ಬಂತು, ಪಿ ಯು ಎಸ್ ಬಿ ಬಂತು. ದೇರ್ ಫೋರ್ ಇಲ್ಲಿ ಬರ್ಕೊತೀನಪ್ಪ ಈಗ ಇನ್ನೊಂದು ಸ್ಟೆಪ್ಪು. ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ವಿ ಯು ಎಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಏನು ಬಂತು 2r ಅಂತ ಬಂತು. ಸೊ ವಿಚ್ ಇಸ್ ಈಕ್ವಲ್ ಟು ವಾಟ್ ಈಸ್ ದಿ ವೋಲ್ಟೇಜ್ ಆಫ್ ಯು ಎಸ್ ಬಿ, ನಾವು ಈಕ್ವೇಷನಲ್ಲಿ ಕಂಡಿದ್ದೀವಲ್ವಾ, ವಿಚ್ ಹ್ಯಾಸ್ ಎ ಆಂಪ್ಲಿಟ್ಯೂಡ್ ಆಫ್ ಏನು ಎಮ್ ಎ ಇಂಟು ವಿ ಸಿ ಡಿವೈಡ್ ಬೈ 2 ಅಂತ ಹಾಕ್ಕೊಂಡಿದ್ವಿ. ಅದನ್ನು ಹಾಕ್ಕೊತೀನಿ ಇಲ್ಲಿ. ಏನಾಗುತ್ತೆ ಆಗ ಎಮ್ ಎ ಇಂಟು ವಿ ಸಿ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2r ಅಂತ ಹಾಕ್ಕೊಂತೀರಾ. ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿ. ಈಗ ಎಮ್ ಎ ಸ್ಕ್ವೇರ್ ಇಂಟು ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂತ ಹೇಳಿದ್ರೆ 4 ಮಲ್ಟಿಪ್ಲೈಡ್ ಬೈ ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ 1 ಆಗುತ್ತಲ್ವಾ. ಸೊ 2r ಬೈ 1 ನ್ಯೂಮಿನೇಟರ್ಗೆ ಹೋದರೆ ಏನಾಗುತ್ತೆ 1 ಡಿವೈಡೆಡ್ ಬೈ 2r ಆಗುತ್ತೆ. ಹೌದಲ್ವಾ. ಸೊ ಈಗ ನೆನಪಲ್ಲಿಟ್ಕೊಳ್ಳಿ, ಎಮ್ ಎ ಸ್ಕ್ವೇರ್ ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗತ್ತಪ್ಪ 8r ಆಗ್ತಾ ಹೋಗುತ್ತೆ. ಇಲ್ಲಿ ಬರ್ಕೊತೀನಿ ಅದನ್ನೀಗ. ಸೊ ಪಿ ಯು ಎಸ್ ಬಿ ಈಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಇಂಟು ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 4 2s ಎಷ್ಟು ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ 4 2s ಇಟ್ ಈಸ್ ಆಫ್ 8 ಡಿವೈಡೆಡ್ ಬೈ 8r ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಇದು ಯಾವ ವ್ಯಾಲ್ಯೂ ಇದು, ಇಟ್ ಈಸ್ ಆಫ್ ಎ ಪವರ್ ಆಫ್ ಯು ಎಸ್ ಬಿ ಮಾತ್ರ. ಈಗ ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡ್ಕೊಳ್ಳಿ. ಪವರ್ ಆಫ್ ಎಲ್ ಎಸ್ ಬಿ ಅಂತ ಹಾಕ್ಕೊಂತೀನಿ ಅಂತ ಅನ್ಕೊಳ್ಳಿ. ಸೊ ಪವರ್ ಆಫ್ ಎಲ್ ಎಸ್ ಬಿ ಇಸ್ ಈಕ್ವಲ್ ಟು ಮತ್ತೆ ವಿ ಎಲ್ ಎಸ್ ಬಿ ಸ್ಕ್ವೇರ್ ಇಂಟು ಆರ್ ಎಮ್ ಎಸ್ ಡಿವೈಡ್ ಬೈ ಆರ್ ಬರುತ್ತಾ. ಅವಾಗ ವಿ ಎಲ್ ಎಸ್ ಬಿ ಡಿವೈಡ್ ಬೈ ರೂಟ್ 2 ಹೋಲ್ ಸ್ಕ್ವೇರ್. ಸೊ ವಿ ಎಲ್ ಎಸ್ ಬಿ ಸ್ಕ್ವೇರ್ ಡಿವೈಡ್ ಬೈ 2 ಡಿವೈಡ್ ಬೈ 2ನೇ ಬರುತ್ತೆ. ಯು ಎಸ್ ಬಿ ಬದಲು ಎಲ್ಲ ಏನು ಬರುತ್ತೆ ಎಲ್ ಎಸ್ ಬಿ ಬರ್ತಾ ಹೋಗುತ್ತೆ. ಸೊ ವಾಟ್ ಈಸ್ ದ ಆಂಪ್ಲಿಟ್ಯೂಡ್ ಆಫ್ ವಿ ಎಲ್ ಎಸ್ ಬಿ, ಅಗೈನ್ ಇಟ್ ಈಸ್ ಆಫ್ ಸೇಮ್, ದಟ್ ಈಸ್ ಆಫ್ ಎಮ್ ಎ ಇಂಟು ವಿ ಸಿ ಬೈ 2ನೇ ಬರ್ತಾ ಹೋಗುತ್ತೆ. ಹೌದಲ್ವಾ. ಅದಕ್ಕೋಸ್ಕರ ವಿ ಯು ಎಸ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಯಾವ್ದು ಬರುತ್ತೆ ಪಿ ಎಲ್ ಎಸ್ ಬಿ ಕೂಡ ಸೇಮ್ ವ್ಯಾಲ್ಯೂನೇ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಓಕೆ. ಸೊ ಈಗ ಇದೊಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊತೀನಿ. ಏನಂತ ಬರ್ಕೊತೀನಿ ಅಂತ ಹೇಳಿದ್ರೆ ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಐ ಕ್ಯಾನ್ ರೈಟ್ ಇಟ್ ಆಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2r ಅಂತ ಬರಿಬೋದಲ್ವಾ. ಈಗ ಏನಕ್ಕೆ ಇದನ್ನು ಬರ್ಕೊಂಡೆ ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2r ಇಸ್ ಈಕ್ವಲ್ ಟು ಏನು ಬರ್ಕೊಂಡಿದ್ದೀವಿ ಪವರ್ ಆಫ್ ದಿ ಕೆರಿಯರ್ ಅಂತ ಬರ್ಕೊಂಡಿದ್ದೀವಿ. ಹೌದಲ್ವಾ. ಸಾರಿ, ಸೊ ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2 ಏನಂತ ಬರ್ಕೊಂಡಿದ್ದೀವಿ ಪವರ್ ಆಫ್ ದಿ ಕೆರಿಯರ್, ದಟ್ ಈಸ್ ಆಫ್ ಎಮ್ ಎ ಸ್ಕ್ವೇರ್ ಇಂಟು 4 ಡಿವೈಡೆಡ್ ಬೈ 4 ಇಂಟು ಏನಂತ ಬರಿಬೋದು ಪಿ ಸಿ. ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ ಪಿ ಯು ಎಸ್ ಬಿ ಆರ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಏನಂತ ಬರಿಬೋದು ಪಿ ಎಲ್ ಎಸ್ ಬಿ ಅಂತ ಕೂಡ ಬರಿತಾ ಹೋಗ್ಬೋದು. ಅರ್ಥ ಆಗಿದೆ ಹೇಳ್ಕೊಡ್ತಾ ಇರೋದು. ಸೊ ದಿಸ್ ಫಾರ್ಮುಲಾ ಈಸ್ ಆಫ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆಫ್ ಪಿ ಎಲ್ ಎಸ್ ಬಿ ಈಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಇಂಟು ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 8r ಆರ್ ಇಟ್ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು ಪಿ ಎಲ್ ಎಸ್ ಬಿ. ಹಾಗೆ ಇನ್ ಟರ್ಮ್ಸ್ ಆಫ್ ಪಿ ಸಿಲ್ ಹೇಳಬೇಕು ಅಂತ ಹೇಳಿದ್ರೆ ಪಿ ಎಸ್ ಬಿ ಈಸ್ ಈಕ್ವಲ್ ಟು ಅಥವಾ ಪಿ ಯು ಎಸ್ ಬಿ ಈಸ್ ಈಕ್ವಲ್ ಟು ಪಿ ಎಲ್ ಎಸ್ ಬಿ ಈಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ಡ್ ಬೈ 4 ಇಂಟು ಪಿ ಸಿ ಅಂತ ಅರ್ಥ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಈಗ ನೆಕ್ಸ್ಟ್ ನಾವು ಬಿಟ್ಟಿರೋ ಪ್ರಕಾರ ಏನು ಕಂಡುಹಿಡ್ಕೊಬೇಕೀಗ ಪಿ ಎಸ್ ಬಿ ವ್ಯಾಲ್ಯೂನ ಕಂಡುಹಿಡ್ಕೊಬೇಕು. ವೇರ್ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಪಿ ಯು ಎಸ್ ಬಿ ಪ್ಲಸ್ ಪಿ ಎಲ್ ಎಸ್ ಬಿ ಅಂತ ಈಕ್ವೇಶನ್ ಬರ್ಕೊಂಡ್ವಿ ಅಲ್ವಾ ನಾವು. ಓಕೆ. ವೇರ್ ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಏನಪ್ಪ ಪಿ ಎಲ್ ಎಸ್ ಬಿನೇ ಆಗಿರುತ್ತೆ. ದೇರ್ ಫೋರ್ ಐ ಕ್ಯಾನ್ ರೈಟ್ ಇಟ್ ಆಸ್ 2 ಟೈಮ್ಸ್ ಪಿ ಯು ಎಸ್ ಬಿ ಅಂತಾದರೂ ಬರಿಬೋದು ಆರ್ 2 ಟೈಮ್ಸ್ ಪಿ ಎಲ್ ಎಸ್ ಬಿ ಅಂತಾದರೂ ಬರಿಬೋದು. ಏಕೆ ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಪಿ ಎಲ್ ಎಸ್ ಬಿ ಆಗಿರೋದ್ರಿಂದ ಎರಡೂ ಸೇಮ್ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದ್ರೆ 2 ಟೈಮ್ಸ್ ಸಿಗ್ತಾ ಹೋಗುತ್ತೆ. ದಟ್ ಈಸ್ ಆಫ್ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಏನು ಬರುತ್ತೆ 2 ಟೈಮ್ಸ್ ಪಿ ಯು ಎಸ್ ಬಿ ಬರುತ್ತೆ. ದಸ್ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ, ವಿಚ್ ಇಸ್ ಈಕ್ವಲ್ ಟು 2 ಇಂಟು ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಏನಿದೆಯಪ್ಪ ಇಲ್ಲಿ ಎಮ್ ಎ ಸ್ಕ್ವೇರ್ ಇಂಟು ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 8r ಅಥವಾ 2 1s 2 4s. therefore ಪಿ ಎಸ್ ಬಿ ಇಸ್ ಈಕ್ವಲ್ ಟು ಏನು ಬರುತ್ತೆ ಎಮ್ ಎ ಸ್ಕ್ವೇರ್ ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 4r ಅಂತ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಓಕೆ. ಸೊ ಅಗೈನ್ ದಿಸ್ ಈಸ್ ಅನದರ್ ಒನ್ ಫಾರ್ಮುಲಾ, that is of power in side bands is equal to ma square into vc square divided by 4r, or
ಇನ್ನೊಂದು ಪ್ರಕಾರ ಇಲ್ಲೇನು ಬರ್ಕೊತ ಹೋಗ್ಬೋದು ನಾವು, ಅಬ್ಸರ್ವ್ ಮಾಡಿ. ಪಿ ಎಸ್ ಬಿ ಇಸ್ ಈಕ್ವಲ್ ಟು ಈ ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2r ಸಪರೇಟ್ ಮಾಡಿಕೊಂಡ್ರೆ ಎಮ್ ಎ ಸ್ಕ್ವೇರ್ ಡಿವೈಡ್ ಬೈ 2 ಮಾತ್ರ ಉಳ್ಕೊಳುತ್ತೆ ಅಲ್ವಾ. ದೇರ್ ಫೋರ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಏನು ಬರುತ್ತೆ, ಪಿ ಸಿ ಅಂತ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಫ್ ಅನದರ್ ಒನ್ ಫಾರ್ಮುಲಾ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ತುಂಬ ಸಿಂಪಲ್ಲು. ಏನು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಏನೋ ಅಂತ ತುಂಬ ಜಾಸ್ತಿ ಇದೆ ಅಂತ ಅನಿಸ್ಬೋದು ಅಷ್ಟೇ. ಓಕೆ, ಸೊ ಇನ್ನೊಂದ್ಸಲ ಹೇಳ್ಕೊಡ್ತೀನಿ, ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಪವರ್ ಇನ್ ದಿ ಕೆರಿಯರ್ ಕಾಂಪೊನೆಂಟ್, ದಟ್ ಈಸ್ ಆಫ್ ಜನರಲ್ ಫಾರ್ಮುಲಾ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ವಿ ಅನ್ನೋ ವೋಲ್ಟೇಜ್ ಯಾವುದಾಗಿರುತ್ತೆ, ಆರ್ ಎಮ್ ಎಸ್ ವೋಲ್ಟೇಜ್ ಆಗಿರುತ್ತೆ. ಬಟ್ ನಾವು ಈಕ್ವೇಷನ್ಸಲ್ಲಿ ಕಂಡುಹಿಡಿಯೋದು ಆರ್ ಎಮ್ ಎಸ್ ವೋಲ್ಟೇಜ್ ಅಲ್ಲ, ಪೀಕ್ ವ್ಯಾಲ್ಯೂ ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಅಥವಾ ಆ್ಯಂಪ್ಲಿಟ್ಯೂಡ್ನ ಕಂಡುಹಿಡಿದಿದ್ದೀವಿ. ಅದಕ್ಕೋಸ್ಕರ ಈ ಆರ್ ಎಮ್ ಎಸ್ ವೋಲ್ಟೇಜ್ನ ಎಲ್ಲಿ ಕನ್ವರ್ಟ್ ಮಾಡ್ತಾ ಹೋಗಬೇಕು, ಮ್ಯಾಕ್ಸಿಮಮ್ ವೋಲ್ಟೇಜ್ಗೆ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ವಿ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ಏನಂತ ಬರ್ಕೊಂಡೆ, ವಿ ಸಿ ಡಿವೈಡ್ ಬೈ √2 ಹೋಲ್ ಸ್ಕ್ವೇರ್ ಅಂತ ಬರ್ಕೊತಾ ಹೋಗಬೇಕು. ಅರ್ಥ ಆಗ್ತಿದೆಯಾ? ಸೊ ವಿ ಸಿ ಸ್ಕ್ವೇರ್ √2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 2 ಬಂತು, ಮಲ್ಟಿಪ್ಲೈಡ್ ಬೈ ಆರ್ ಡಿವೈಡ್ ಬೈ 1 ನ್ಯೂಮೆಟ್ರಿಗೆ ಹೋದ್ರು ಅಂತ ಹೇಳಿದ್ರೆ 1 ಬೈ ಆರ್ ಬರುತ್ತೆ. ದೇರ್ ಫೋರ್ ಪಿ ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ, ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2r ಬರ್ತಾ ಹೋಗುತ್ತೆ. ಇದು ಪವರ್ ಇನ್ ದಿ ಕೆರಿಯರ್ ಕಾಂಪೊನೆಂಟ್. ನೆಕ್ಸ್ಟ್ ಪವರ್ ಇನ್ ದಿ ಸೈಡ್ ಬ್ಯಾಂಡ್ ಕಾಂಪೊನೆಂಟಿಗೆ ನೋಡೋಣ. ಸೊ ಸೈಡ್ ಬ್ಯಾಂಡ್ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಪಿ ಯು ಎಸ್ ಬಿ ಪ್ಲಸ್ ಪಿ ಎಲ್ ಎಸ್ ಬಿ. ಎರಡು ಸೈಡ್ ಬ್ಯಾಂಡ್ಸ್ ಇದೆ, ಎರಡೂ ಸೈಡ್ ಬ್ಯಾಂಡ್ಸ್ನ ಆ್ಯಡ್ ಮಾಡಿದ್ರೆ ಪವರ್ ಆಫ್ ದಿ ಸೈಡ್ ಬ್ಯಾಂಡ್ಸು ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ಕಂಡುಹಿಡ್ಕೊಳ್ಳೋಣ ಅಂತ ಹೇಳಿದ್ರೆ ಪವರ್ ಇನ್ ದಿ ಅಪ್ಪರ್ ಸೈಡ್ ಬ್ಯಾಂಡ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ದೇರ್ ಫಾರ್ ಪವರ್ ಇನ್ ಅಪ್ಪರ್ ಸೈಡ್ ಬ್ಯಾಂಡ್ ಇಸ್ ಈಕ್ವಲ್ ಟು ವಿ ಅಪ್ಪರ್ ಸೈಡ್ ಬ್ಯಾಂಡ್ ಆಫ್ ಆರ್ ಎಮ್ ಎಸ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ಜನರಲ್ ಫಾರ್ಮುಲಾ. ಸೊ ಇದು ಆರ್ ಎಮ್ ಎಸ್ ವ್ಯಾಲ್ಯೂಯಿಂದ ಎಲ್ಲಿ ಕನ್ವರ್ಟ್ ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಅದಕ್ಕೋಸ್ಕರ ವಿ ಯು ಎಸ್ ಬಿ ಡಿವೈಡ್ ಬೈ √2 ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀರಾ. ಸೊ ಹೋಲ್ ಸ್ಕ್ವೇರ್ ಡಿವೈಡ್ ಬೈ √2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 2 ಡಿವೈಡೆಡ್ ಬೈ ಆರ್ ಬರುತ್ತೆ. ಸೊ ಡಿನಾಮಿನೇಟರ್ 2 ಹೋಯ್ತು ಅಂತ ಹೇಳಿದ್ರೆ 2r ಬರುತ್ತೆ. So we have the formula that is of P V USB, that is of amplitude. ನಾವು ಡಿರೈವೇಷನ್ ಮಾಡಬೇಕಾದ್ರೆ ಆಂಪ್ಲಿಟ್ಯೂಡ್ ಆಫ್ ದಿ ಅಪ್ಪರ್ ಸೈಡ್ ಬ್ಯಾಂಡ್ ಈಸ್ ಏನಂತ ಬರ್ಕೊಂಡಿದ್ದೀವಿ, ಎಮ್ ಎ ಇಂಟು ವಿ ಸಿ ಡಿವೈಡ್ ಬೈ 2 ಅಂತ ಬರ್ಕೊಂಡಿದ್ದೀವಿ. ಹೋಲ್ ಸ್ಕ್ವೇರ್ ಡಿವೈಡ್ ಬೈ 2r ಆಗುತ್ತೆ. ಸೊ ಏನು ಇಲ್ಲ ಅಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ ನಮಗೆ ಆರ್ ಡಿವೈಡ್ ಬೈ 1 ಇರುತ್ತೆ ಅಲ್ವಾ. ಸೊ ನ್ಯೂಮೆಟ್ರಿಗೆ ಹೋಯ್ತು ಅಂತ ಹೇಳಿದ್ರೆ 1 ಡಿವೈಡ್ ಬೈ 2r ಆಗುತ್ತೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಯು ವಿಲ್ ಗೆಟ್ ದಿ ವ್ಯಾಲ್ಯೂ. ಏನು ವ್ಯಾಲ್ಯೂ ಬರುತ್ತೆ ಇಲ್ಲಿ, ಎಮ್ ಎ ಸ್ಕ್ವೇರ್ ಇಂಟು ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 8r ಬಂತು, ಹೌದಲ್ವಾ. ಸೊ ನೆಕ್ಸ್ಟ್ ಈ ಎಮ್ ಎ ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಬರ್ಕೊಂಡೆ, ಮಲ್ಟಿಪ್ಲೈಡ್ ಬೈ ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2r ಅಂತ ಬರ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ಹಿಂದೆಗಡೆ ಈಕ್ವೇಷನ್ನ ಕಂಡುಹಿಡ್ಕೊಂಡಿದ್ದೀವಿ, ಇದಕ್ಕೆ ಪಿ ಸಿ ಅಂತ. ಓಕೆ, ದೇರ್ ಫೋರ್ ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಪಿ ಸಿ ಆಗ್ತಾ ಹೋಗುತ್ತೆ. ಈಗ ಸೊ ಇದು ಪವರ್ ಇನ್ ಸೈಡ್ ಬ್ಯಾಂಡ್, ಈಚ್ ಸೈಡ್ ಬ್ಯಾಂಡಲ್ಲಿ ಆಯಿತು. ಸೊ ಪವರ್ ಇನ್ ಸೈಡ್ ಬ್ಯಾಂಡ್ ಈಸ್ ಈಕ್ವಲ್ ಟು ಏನಂತ ಅರ್ಥ, ಪಿ ಯು ಎಸ್ ಬಿ ಪ್ಲಸ್ ಪಿ ಎಲ್ ಎಸ್ ಬಿ ಅಂತ ಅರ್ಥ. ಸೊ ಎರಡೂ ಪವರು ಸೇಮ್ ಆಗಿರೋದ್ರಿಂದ ಪಿ ಯು ಎಸ್ ಬಿ ಅಂತ 2 ಟೈಮ್ಸ್ ಪಿ ಯು ಎಸ್ ಬಿ ಅಂತಾದರೂ ಬರಿಬೋದು, ಅಥವಾ 2 ಟೈಮ್ಸ್ ಪಿ ಎಲ್ ಎಸ್ ಬಿ ಅಂತಾದರೂ ಬರಿತಾ ಹೋಗ್ಬೋದು. ದೇರ್ ಫೋರ್ ಫಾರ್ಮುಲಾಸ್ನ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಏನು ಬರ್ತಾ ಹೋಗಬೇಕು, ಪಿ ಯು ಎಸ್ ಬಿನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಆವಾಗ ಈ ಎರಡು ಫಾರ್ಮುಲಾಸು ಬರ್ತಾ ಹೋಗುತ್ತೆ. ಅರ್ಥ ಆಗಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ ರೈಟ್. ಸೊ ಈ ಡಬ್ಬದಲ್ಲಿ ಏನೇನು ಹಾಕಿದ್ದೀನಿ ಆ ಫಾರ್ಮುಲಾಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಸ್. ಓಕೆ, ಸೊ ಈಗ ಏನು ಕಂಡುಹಿಡಿಯೋಣ ಅಂತ ಹೇಳಿದ್ರೆ ವೆರಿ 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 ಇಂಪಾರ್ಟೆಂಟ್ ಫಾರ್ ದಿ 5 marks ಕ್ವಶನ್, ದಟ್ ಈಸ್ ಆಫ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಪವರ್ ಇನ್ ಎ ಎಮ್. ಓಕೆ, ಸೊ ಏನು ಕ್ಯಾಲ್ಕುಲೇಟ್ ಮಾಡಬೇಕೀಗ ನಾವು, ಟೋಟಲ್ ಪವರ್ ಇನ್ ದಿ ಸೈನ್ಯೂಸಾಯ್ಡಲ್ ಎಮ್ ಅಥವಾ ಎ ಎಮ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಫಾರ್ಮುಲಾ ಏನಂತ ಬರ್ಕೊತೀರಾ, ದಟ್ ಈಸ್ ಆಫ್ ಪಿ ಟಿ ಇಸ್ ಈಕ್ವಲ್ ಟು ಟೋಟಲ್ ಪವರ್ ಇಸ್ ಈಕ್ವಲ್ ಟು ಕೆರಿಯರ್ ಪವರ್ ಪ್ಲಸ್ ಪಿ ಎಸ್ ಬಿ ಅಂತಾದರೂ ಹಾಕೊಬೋದು, ದಟ್ ಈಸ್ ಆಫ್ ಪವರ್ ಇನ್ ಸೈಡ್ ಬ್ಯಾಂಡ್ಸ್, ಅಥವಾ ಪಿ ಸಿ ಪ್ಲಸ್ ವೇರ್ ಪವರ್ ಇನ್ ಸೈಡ್ ಬ್ಯಾಂಡ್ಸ್ ಇಸ್ ಈಕ್ವಲ್ ಟು ಏನಂತ ಬರ್ಕೊತೀರಾ, ಪಿ ಯು ಎಸ್ ಬಿ ಪ್ಲಸ್ ಪಿ ಎಲ್ ಎಸ್ ಬಿ ಅಂತ ಬರಿಬೋದಲ್ವಾ, ದಟ್ ಈಸ್ ಆಫ್ ಟೋಟಲ್ ಪವರ್ ಪಿ ಟಿ. ಸೊ ವಿಚ್ ಇಸ್ ಈಕ್ವಲ್ ಟು ಪವರ್ ಈಸ್ ಗಿವನ್ ಬೈ ಅಂತ ಬರ್ಕೊತೀರಾ, ಇಟ್ ಈಸ್ ಆಫ್ ವಿ ಸಿ ಆರ್ ಎಮ್ ಎಸ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆಗುತ್ತೆ, ಹಿಂದೆ ಹೇಳ್ಕೊಟ್ಟಿದ್ದಲ್ಲ ಅದನ್ನೇ, ಪ್ಲಸ್ ವಿ ಯು ಎಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಬರ್ಕೊತೀರಾ, ಪ್ಲಸ್ ಸೊ ಈ ಎಲ್ಲ ವ್ಯಾಲ್ಯೂಸು ಯಾವುದಾಗಿರುತ್ತೆ, ಆರ್ ಎಮ್ ಎಸ್, ಅದನ್ನು ಬರ್ಕೊಬೇಕು. ವಿ ಎಲ್ ಎಸ್ ಬಿ ಯಾವುದದು, ಆರ್ ಎಮ್ ಎಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಆರ್ ಹೋಲ್ ಸ್ಕ್ವೇರ್. ಸೊ ವಿಚ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ಕೊಬೋದು, ಅದನ್ನು ಆಂಪ್ಲಿಟ್ಯೂಡ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡೋಣ. ಆವಾಗ ವಿ ಸಿ ಡಿವೈಡೆಡ್ ಬೈ √2 ಏನು ಬರುತ್ತಪ್ಪ, ಹೋಲ್ ಸ್ಕ್ವೇರ್.
ಡಿವೈಡೆಡ್ ಬೈ ಆರ್ ಪ್ಲಸ್ ಇಲ್ಲೇನು ಬರುತ್ತೆ ವಿ ಯು ಎಸ್ ಬಿ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಇಲ್ಲೇನಂತ ಹಾಕೊಬೋದು ವಿ ಎಲ್ ಎಸ್ ಬಿ ಡಿವೈಡೆಡ್ ಬೈ √2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನು ಬರುತ್ತೆ ಆರ್ ಸೊ ವಿಚ್ ಇಸ್ ಈಕ್ವಲ್ ಟು ಸೊ ಇದನ್ನು ಆಲ್ರೆಡಿ ಹೇಳ್ಕೊಟ್ರಂಗೆ ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2 ಬರುತ್ತೆ ಅಲ್ವಾ √2 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ 2 ಆ 2ನ ಡಿನಾಮಿನೇಟರ್ ಕಳಿಸಿದ್ರೆ 2r ಆಗುತ್ತೆ ಸೊ ಡೈರೆಕ್ಟಾಗಿ ಬರೆದು ಬಿಡ್ತೀನಿ ಅದನ್ನು ಏನಾಗುತ್ತೆ ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2r ಪ್ಲಸ್ ಇದು ಎಂತ ಬರಿಬೋದು ವಿ ಯು ಎಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2r ಪ್ಲಸ್ ಇಲ್ಲೇನಂತ ಬರಿಬೋದು ವಿ ಎಲ್ ಎಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2r ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ ಟೋಟಲ್ ಪವರ್ ಆಗುತ್ತೆ ಹೌದಲ್ವಾ ಈಗ ಇದರಲ್ಲಿ ಏನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಈ ವಿ ಯು ಎಸ್ ಬಿ ಮತ್ತು ವಿ ಎಲ್ ಎಸ್ ಬಿಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಬರೋಣ ಓಕೆನಾ ಏನು ಬರುತ್ತೆ ವ್ಯಾಲ್ಯೂಸ್ ಆಗ ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2r ಪ್ಲಸ್ ವಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಏನಂತ ಅರ್ಥ ಇಟ್ ಈಸ್ ಆಫ್ ಎಮ್ ಎ ಇಂಟು ವಿ ಸಿ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2r ರೈಟ್ ಪ್ಲಸ್ ಈಗ ವಿ ಎಲ್ ಎಸ್ ಬಿ ಇಸ್ ಈಕ್ವಲ್ ಟು ಅಂದರೆ ಆಂಪ್ಲಿಟ್ಯೂಡ್ ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಲೋಯರ್ ಸೈಡ್ ಬ್ಯಾಂಡ್ ಕೂಡ ಏನಾಗಿರುತ್ತೆ ಇಟ್ ಈಸ್ ಆಫ್ ಎಮ್ ಎ ಇಂಟು ವಿ ಸಿ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ 2r ಬರ್ಕೊಬೋದಲ್ವ ಈಗ ಕೀನಾಗ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಸ್ಟೆಪ್ನ ಬರಿತಾ ಹೋಗ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ 2 ಏನಾಗುತ್ತೆ ಡಿನಾಮಿನೇಟರ್ಗೆ ಬರೋದಾಗ 4r ವ್ಯಾಲ್ಯೂ ಆಗುತ್ತೆ ಇದು ಕೂಡ ಡಿನಾಮಿನೇಟರ್ಗೆ ಬರುತ್ತೆ ವ್ಯಾಲ್ಯೂ ಏನಾಗುತ್ತೆ 4r ಎಮ್ ಎ ಸ್ಕ್ವೇರ್ ವಿ ಸಿ ಸ್ಕ್ವೇರ್ ಹಾಗೆ ಬರ್ಕೊತಾ ಹೋಗ್ತೀನಿ ಓಕೆ ದೇರ್ ಫೋರ್ ಟೋಟಲ್ ಪವರ್ ಪಿ ಟಿ ಈಸ್ ಈಕ್ವಲ್ ಟು ಫಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ತಾ ಇತ್ತು ಇಟ್ ಈಸ್ ಆಫ್ ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 2r ಅಂತ ಹಾಗೆ ಬರ್ಕೊಂಡ್ಲಾ ಅಬ್ಸರ್ವ್ ಮಾಡಿ carrier component is of VC square divided by 2r. Next step ಅಲ್ಲಿ MA square VC square divided by 2 2s ಎಷ್ಟಪ್ಪ 4 into 2 8r ಬರ್ಕೊಂಬೋದಲ್ವಾ ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಪ್ಲಸ್ MA square into VC square divided by 8r ರೈಟ್ ನೆಕ್ಸ್ಟ್ ಒನ್ ಅದು ಕೂಡ ಅದೇ ಬರುತ್ತೆ ಅಲ್ವಾ ಏನಂತ ಬರ್ಕೊಳ್ಳೋಣ MA square VC square divided by 8r ಈಗ ಫಸ್ಟ್ ಇವೆರಲ್ಲೆಲ್ಲ ಕಾಮನ್ ಏನು ತೆಕ್ಕೊಬೋದು ಅಂತ ಹೇಳಿದ್ರೆ ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2r ಕಾಮನ್ ತೆಕ್ಕೊಬೋದಲ್ವಾ ಅದನ್ನು ಕಾಮನ್ ತೆಕ್ಕೊಂತ ಹೋಗ್ತಾ ಇದ್ದೀನಿ ಏನದು ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2r ಕಾಮನ್ ತೆಕ್ಕೊಂಡ್ರೆ ಏನು ಉಳ್ಕೊಳುತ್ತೆ ಇಲ್ಲಿ 1 ಪ್ಲಸ್ ವಿ ಸಿ ಸ್ಕ್ವೇರ್ ಹೊಟ್ಟೋಯ್ತು ಉಳ್ಕೊಂಡಿದ್ದೇನಿಲ್ಲಿ ಎಮ್ ಎ ಸ್ಕ್ವೇರ್ ಹಾಗೆ ಉಳ್ಕೊಂತು ಡಿವೈಡೆಡ್ ಬೈ 2r ಹೋಯ್ತು ಈಗ 6 ಹೋಗಿದೆ 2 ಹೋಯ್ತು ಅಂದರೆ ಏನು ಉಳ್ಕೊಳುತ್ತೆ 4 ಮಾತ್ರ ಉಳ್ಕೊಳುತ್ತೆ ಇಲ್ಲೂ ಕೂಡ 4 ಮಾತ್ರ ಉಳ್ಕೊಳುತ್ತೆ ಅಲ್ವಾ ದಟ್ ಈಸ್ ಆಫ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಏನು ಬರುತ್ತೆ 4 ಅಂತ ಬರ್ಕೊತೀರಾ ವಿಚ್ ಈಸ್ ಈಕ್ವಲ್ ಟು ವಿ ಸಿ ಸ್ಕ್ವೇರ್ ಡಿವೈಡ್ ಬೈ 2rನ ವ್ಯಾಲ್ಯೂ ಏನಪ್ಪ ಇಟ್ ಈಸ್ ಆಫ್ ಪಿ ಸಿ ಇಂಟು ಏನಂತ ಬರ್ಕೊಬೋದು 1 ಪ್ಲಸ್ 2 ಇಂಟು ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 4 ಸೊ ಎರಡನ್ನೂ ಆ್ಯಡ್ ಮಾಡ್ತೀರಾ ಅವಾಗ 2 ಎಮ್ ಎ ಸ್ಕ್ವೇರ್ ಡಿವೈಡ್ ಬೈ 4 ಬರುತ್ತೆ 2 1s 2 2s therefore PT is equal to ಏನು ಬಂತು PC ಇಂಟು 1 ಪ್ಲಸ್ ಹೇಳ್ರಪ್ಪ ಈಗ ಏನು ಬಂತು ಇಟ್ ಈಸ್ ಆಫ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಹೌದಲ್ವಾ ಸೊ ದಿಸ್ ಈಸ್ ಆಫ್ ದಿ ಫಾರ್ಮುಲಾ ದಟ್ ಈಸ್ ಆಫ್ ಟೋಟಲ್ ಪವರ್ PT is equal to PC ಇಂಟು 1 ಪ್ಲಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಒಂದು ಫಾರ್ಮುಲಾ ಬರ್ತಾ ಹೋಗುತ್ತೆ ಓಕೆ ಈಗ ಸೊ ಲೆಟ್ ಅಸ್ ಟೇಕ್ ದಟ್ ಒಂದು ಎಕ್ಸಾಂಪಲ್ ತಗೊತಾ ಹೋಗೋಣ ಎಕ್ಸಾಕ್ಟ್ ಮಾಡ್ಯುಲೇಷನ್ಗೆ ತಗೊತಾ ಹೋಗೋಣ ಓಕೆ ಸೊ ಈಗ ಯಾವ್ದು ಬರ್ಕೊತಾ ಇದೀವಿ ಎಕ್ಸಾಕ್ಟ್ ಮಾಡ್ಯುಲೇಷನ್ ಸೊ ಎಕ್ಸಾಕ್ಟ್ ಮಾಡ್ಯುಲೇಷನ್ ಆಯಿತು ಅಂತ ಹೇಳಿದ್ರೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಮ್ ಎ ಈಸ್ ಈಕ್ವಲ್ ಟು 1 ಆರ್ 100% ಅಂತ ತಗೊತೀವಿ ಹೌದಲ್ವಾ ಇಫ್ ಎಮ್ ಎ ಈಸ್ ಈಕ್ವಲ್ ಟು 1 ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಪಿ ಟಿ ಅಬ್ಸರ್ವ್ ಮಾಡಿ ಈಗ ಪಿ ಟಿ ಈಸ್ ಈಕ್ವಲ್ ಟು ಏನು ಬರುತ್ತೆ ಪಿ ಸಿ ಇಂಟು 1 ಪ್ಲಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅನ್ನೋ ಒಂದು ಫಾರ್ಮುಲಾ ಇದೆ ರೈಟ್ ಸೊ ಎಮ್ ಎ ಸ್ಕ್ವೇರ್ ಡಿವೈಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು ಪಿ ಸಿ ಇಂಟು 1 ಪ್ಲಸ್ 1 ಬೈ 2 ಅಂತ ಬರ್ಕೊಬೋದಾ ಆರ್ ವಿಚ್ ಈಸ್ ಈಕ್ವಲ್ ಟು ಪಿ ಸಿ ಇಂಟು 3 ಬೈ 2 ವ್ಯಾಲ್ಯೂ ಆಗುತ್ತೆ ದೇರ್ ಫೋರ್ ಪಿ ಟಿ ಈಸ್ ಈಕ್ವಲ್ ಟು 3 ಬೈ 2 ಅಂದರೆ ಎಷ್ಟಪ್ಪ ಇಟ್ ಈಸ್ ಆಫ್ 1.5 ಮಲ್ಟಿಪ್ಲೈಡ್ ಬೈ ಪಿ ಸಿ ಅಂತ ಹಾಕೊಂತ ಹೋಗೋಣ ಓಕೆ
ಸೊ ಈಗ ಇಲ್ಲಿ ಅರ್ಥ ಮಾಡ್ಕೊಬೇಕಾರೋದು ಭಾಳ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ನೋಡ್ಕೊಳ್ರಪ್ಪ ಈಗ. ಸೊ ನಮಗೊಂದು ಈಕ್ವೇಷನ್ ಬಂದ್ಬಿಟ್ಟಿದೆ, ಏನು ಪಿ ಟಿ ಈಸ್ ಈಕ್ವಲ್ ಟು 1.5 ಪಿ ಸಿ ಅಂತ. ಏನಂಗಂದರೆ ಇಲ್ಲಿ ಈಗ ಅಬ್ಸರ್ವ್ ಮಾಡಿ. ಸೊ ಪಿ ಟಿ ಇಸ್ ಈಕ್ವಲ್ ಟು ನಮಗೆ ಫಾರ್ಮುಲಾ ಏನಿದೆ, ಇಟ್ ಈಸ್ ಆಫ್ ಪಿ ಸಿ ಪ್ಲಸ್ ಪಿ ಯು ಎಸ್ ಬಿ ಪ್ಲಸ್ ಪಿ ಎಲ್ ಎಸ್ ಬಿ ಅಂತ ಫಾರ್ಮುಲಾ ಇದೆ, ರೈಟ್. ಸೊ ಲೆಟ್ ಏನಂತ ಬರ್ಕೊತೀನಿ ಅಂತ ಹೇಳಿದ್ರೆ, ಅಟ್ ಎಕ್ಸಾಕ್ಟ್ ಮಾಡ್ಯುಲೇಷನ್ನೇ ಮಾಡ್ತಾ ಇದ್ದೀವಿ ಅಂತ ಅನ್ಕೋಣ. ಲೆಟ್ ದಿ ಕೆರಿಯರ್ ಕಾಂಪೊನೆಂಟ್ ಈಸ್ ಈಕ್ವಲ್ ಟು 1 ವ್ಯಾಟ್ ಅಂತ ಅನ್ಕೊತೀನಿ. ಓಕೆ, ಸೊ ಪಿ ಸಿ ಇಸ್ ಈಕ್ವಲ್ ಟು ಎಷ್ಟು ಹಾಕೊತಾ ಇದ್ದೀವಿ ಈಗ, 1 ವ್ಯಾಟ್. ಇಲ್ಲಿ 1 ವ್ಯಾಟ್ ಬರುತ್ತೆ ಅಂತ ಅನ್ಕೊಳ್ಳಿ. ಹಾಗಾದರೆ ಟೋಟಲ್ ಪವರ್ ಎಷ್ಟಾಗತ್ತಪ್ಪ, 1.5 ಇಂಟು 1 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1.5 ಆಗುತ್ತೆ ಟೋಟಲ್ ಪವರು. ಹಾಗಾದರೆ ಈ ಪಿ ಯು ಎಸ್ ಬಿ ಮತ್ತು ಪಿ ಎಲ್ ಎಸ್ ಬಿ ಎಷ್ಟಿರಬೇಕು, ಇಟ್ ಮಸ್ಟ್ ಬಿ ಈಕ್ವಲ್ ಟು 0.25 ಪ್ಲಸ್ 0.25 ಇರಬೇಕಲ್ವಾ. ಏನಿದ್ರ ಅರ್ಥ ಹಾಗಾದರೆ, ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ನಾವೀಗ ಎಕ್ಸಾಕ್ಟ್ ಮಾಡ್ಯುಲೇಷನ್ನೇ ಮಾಡಬೇಕು. ಓವರ್ ಮಾಡ್ಯುಲೇಷನು ಮಾಡಬಾರ್ದು, ಅಂಡರ್ ಮಾಡ್ಯುಲೇಷನು ಮಾಡಬಾರ್ದು. ಎಕ್ಸಾಕ್ಟ್ ಮಾಡ್ಯುಲೇಷನ್ ಮಾಡಿದಾಗ ಎಮ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ, ವಿತೌಟ್ ಡಿಸ್ಟಾರ್ಷನ್ ಅಕ್ಕರ್ ಆಗುತ್ತೆ ಅಂತ ಅರ್ಥ. ಈಗ ಆಂಪ್ಲಿಟ್ಯೂಡ್ನ ಮಾಡಿಬಿಟ್ಟಿದ್ದೀವಿ, ಅಂದರೆ ಮಾಡ್ಯುಲೇಷನ್ ಆಗೋಗಿದೆ. ಮಾಡ್ಯುಲೇಷನ್ ಆಗೋದ್ಮೇಲೆ ಎಮ್ ಎ ಇಸ್ ಈಕ್ವಲ್ ಟು 1 ಆದಾಗ ಟೋಟಲ್ ಪವರ್ ಪಿ ಟಿ ಇಸ್ ಈಕ್ವಲ್ ಟು ಎಷ್ಟಾಯಿತು, 1.5 ಪಿ ಸಿ ಆಯಿತು. ನಾನೀಗ ಅಸಂಪ್ಷನ್ ತೊಗೊಂಡೆ ಏನಂತ ಅಂತ ಹೇಳಿದ್ರೆ, ಕೆರಿಯರ್ ಕಾಂಪೊನೆಂಟ್ನ ಪವರು ಎಷ್ಟಿದೆ, 1 ವ್ಯಾಟ್ ಇದೆ. ಇಫ್ ಕೆರಿಯರ್ ಕಾಂಪೊನೆಂಟ್ ಪವರ್ ಈಸ್ ಆಫ್ ಎಷ್ಟು ಬಂತಿಲ್ಲಿ, 1 ವ್ಯಾಟ್ ಬಂದಿದೆ. ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಪಿ ಟಿ ಇಸ್ ಈಕ್ವಲ್ ಟು 1.5 ಪಿ ಸಿ. ಲೆಟ್ ಅಸ್ ಅಸ್ಯೂಮ್ ದಟ್ ಪಿ ಸಿ ಇಸ್ ಈಕ್ವಲ್ ಟು 1 ವ್ಯಾಟ್. ಸೊ ಪಿ ಸಿ ಇಸ್ ಈಕ್ವಲ್ ಟು 1 ವ್ಯಾಟ್ ಹಾಕೊಂಡೆ. ಈ ಈಕ್ವೇಷನ್ನ ಪ್ರಕಾರ ಪಿ ಟಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 1.5 ಇಂಟು 1 ಅಂತ ಆಗುತ್ತೆ ಅಲ್ವಾ. ಸೊ ಆಗ 1.5 ಆಯಿತು. ಸೊ ಪಿ ಟಿ 1.5 ಆಗಬೇಕು ಅಂತ ಹೇಳಿದ್ರೆ ಪಿ ಸಿ ಆಲ್ರೆಡಿ ಫಿಕ್ಸ್ ಆಗಿದೆ. ಎಷ್ಟದು, 1 ವ್ಯಾಟ್. ಹಾಗಾದರೆ ಪಿ ಯು ಎಸ್ ಬಿ ಮತ್ತು ಪಿ ಎಲ್ ಎಸ್ ಬಿ ಸೆಂಡ್ ಮಾಡಲಿಕ್ಕೆ ಎಷ್ಟು ಪವರ್ ಬೇಕಾಗುತ್ತೆ, ಇಟ್ ಈಸ್ ಆಫ್ 0.25 ವ್ಯಾಟ್ ಬೇಕಾಗುತ್ತೆ. ಸೊ ಈಗ ಥಿಂಕ್ ಮಾಡಿ, ನಾವೇನಾದರೂ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ನ ಮಾಡಿದ್ಮೇಲೆ ನನ್ನ ಸಿಗ್ನಲ್ ಇರೋವಂಥದ್ದು ಎಲ್ಲಿ, ಓನ್ಲಿ ಇಟ್ ಈಸ್ ಆಫ್ ಇನ್ ಸೈಡ್ ಬ್ಯಾಂಡ್ಸ್. ಸೊ ಸೈಡ್ ಬ್ಯಾಂಡ್ ಯುಟಿಲೈಸ್ ಮಾಡ್ಕೊತಿರೋಂಥ ಪವರ್ ಎಷ್ಟು, 0.5 ವ್ಯಾಟು ಉಪಯೋಗಿಸ್ಕೊತಾ ಇದೆ. ಈಚ್ ಸೈಡ್ ಬ್ಯಾಂಡು ತಗೊಂಡ್ವಿ ಅಂತ ಹೇಳಿದ್ರೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು 0.25 ವ್ಯಾಟ್ ಉಪಯೋಗಿಸ್ಕೊತಾ ಇದೆ. ನನಗೆ ಇಷ್ಟು ಪವರ್ ಸಾಕು, ಯಾಕೆ ನನ್ನ ಮೆಸೇಜ್ ಇರೋದು ಇವು ಎರಡರಲ್ಲೇ. ಹಾಗಾದರೆ ಈ ಒಂದು ಕೆರಿಯರ್ ಕಾಂಪೊನೆಂಟ್ನ ಪವರು ಕಂಪ್ಲೀಟಾಗಿ ಏನಾಗ್ತಾ ಇದೆ, ವೇಸ್ಟ್ ಆಗ್ತಾ ಹೋಗ್ತಾ ಇದೆ ನಮಗೆ, ಹೌದಲ್ವಾ. ಸೊ 1 ವ್ಯಾಟ್, ಈಗ ಟೋಟಲ್ ಪವರು 1.5 ವ್ಯಾಟ್ ನಾನು ಉಪಯೋಗಿಸ್ತೆ ಅಂತ ಹೇಳಿದ್ರೆ ಅದರಲ್ಲಿ 1 ವ್ಯಾಟು ಈ ಅನ್ವಾಂಟೆಡ್ ಕೆರಿಯರ್ ಕಾಂಪೊನೆಂಟೇ ಉಪಯೋಗಿಸ್ಕೊತಾ ಇದೆ. ಉಪಯೋಗಿಸ್ಕೊಬೇಕಾಗಿರೋ ಅಂತ ಪಿ ಯು ಎಸ್ ಬಿ ಮತ್ತು ಪಿ ಎಲ್ ಎಸ್ ಬಿ ತುಂಬ ಕಡಿಮೆ ಪವರ್ನ ಉಪಯೋಗಿಸ್ಕೊಂಡು ಟ್ರಾನ್ಸ್ಮಿಟ್ ಮಾಡ್ಬೋದು ನಾವು. ಓಕೆ, ಸೊ ಅದಕ್ಕೋಸ್ಕರ ಎ ಎಮ್ನ ಹೆಚ್ಚಿಗೆ ಉಪಯೋಗಿಸೋದಕ್ಕೆ ಆಗಲ್ಲ ನಾವು. ಸೊ ಎ ಎಮ್ನ ಉಪಯೋಗಿಸಿದ್ವಿ ಅಂತ ಹೇಳಿದ್ರೆ ಈ ಅನ್ವಾಂಟೆಡ್ ಕೆರಿಯರ್ ಕಾಂಪೊನೆಂಟ್ನ ಸೆಂಡ್ ಮಾಡಲಿಕ್ಕೆ 1 ವ್ಯಾಟು ವೇಸ್ಟ್ ಆಗೋಗುತ್ತೆ. ಅದರಲ್ಲಿ 1/4 ಭಾಗ ಮಾತ್ರ ಸೈಡ್ ಬ್ಯಾಂಡ್ಸ್ಗೆ ಉಪಯೋಗಿಸ್ತಾ ಇದ್ದೀವಿ ನಾವು. ಓಕೆ, ಸೊ ಪಿ ಟಿ ಇಸ್ ಈಕ್ವಲ್ ಟು ಏನು ಬರ್ತಾ ಹೋಗುತ್ತೆ, ಪಿ ಸಿ ಇಂಟು 1.5 ಇಂಟು ಪಿ ಸಿ ಅಂತ ಈಕ್ವೇಷನ್ ಬರ್ತಾ ಹೋಗುತ್ತೆ. ಇದು ನೆನಪಲ್ಲಿ ಇಟ್ಕೊಂಡ್ಲೇಬೇಕಾಗಿರೋಂಥ ಈಕ್ವೇಷನ್ ನೀವು. ಓಕೆ, ಸೊ ಜಸ್ಟ್ ಎ ಸೆಕೆಂಡ್, ಒಂದ್ಸಲ ರಬ್ ಮಾಡಿಬಿಡ್ತೀನಿ ಇದನ್ನು. ಸೊ ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಪರ್ಪಸ್ ಆಫ್ ಎಕ್ಸ್ಪ್ಲನೇಷನ್ ಅಷ್ಟೇ. ನಿಮಗೆ ಬೇಕಾಗಿರೋದು ಅದೊಂದು ಬ್ಲಾಕಲ್ಲಿ ಬರೆದಿದ್ದೀನಲ್ಲ ಅಷ್ಟಾದರೆ ಸಾಕು ನಿಮಗೆ. ಓಕೆ, ಸೊ ಹಾಗಾದರೆ ಇಲ್ಲಿಗ ಏನಂತ ಬರಿಬೋದು, ದೇರ್ ಫೋರ್ 1.5 ವ್ಯಾಟ್ ಆಫ್ ಪವರ್ ಟ್ರಾನ್ಸ್ಮಿಟೆಡ್. ಓಕೆ, ಸೊ ಟೋಟಲ್ ಪವರು ಟ್ರಾನ್ಸ್ಮಿಟ್ ಮಾಡಿರೋಂಥದ್ದು ಎಷ್ಟು, ನಾನು 1.5 ವ್ಯಾಟ್. ಅದರಲ್ಲಿ 1 ವ್ಯಾಟ್ ಯಾರು ಉಪಯೋಗಿಸ್ಕೊತಾ ಇದ್ದಾರೆ, ಕೆರಿಯರ್ ಕಾಂಪೊನೆಂಟೇ ಉಪಯೋಗಿಸ್ಕೊತಾ ಇದ್ದಾರೆ, ಹೌದಲ್ವಾ. ರಿಮೈನಿಂಗ್ 0.5 ವ್ಯಾಟ್ ಯಾರು ಉಪಯೋಗಿಸ್ಕೊತಾ ಇದ್ದಾರೆ, ಸೈಡ್ ಬ್ಯಾಂಡ್ಸು ಉಪಯೋಗಿಸ್ಕೊತಾ ಹೋಗ್ತಾ ಇದೆ ಅಂತ ಅರ್ಥ ಆಗಿದೆ ಹೇಳ್ಕೊಡ್ತಾ ಇರೋದು. ಓಕೆ, ರೈಟ್. ಸೊ ನೆಕ್ಸ್ಟ್ ಈಗ ಎಲ್ಲ ಫಾರ್ಮುಲಾಸ್ಗಳನ್ನು ಒಂದು ಕಡೆ ಬರ್ಕೊಂಡು ಕೆಲವು ಅನಲೈಸೇಷನ್ಸ್ನ ಮಾಡ್ತಾ ಬರೋಣ. ಓಕೆನಾ. ಸೊ ಫಸ್ಟ್ ಫಾರ್ಮುಲಾ ಯಾವ್ದಾದ್ರು ಬರ್ಕೊಂಡ್ವಿ ಅಂತ ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳೋಣ ಈಗ. ಸೊ ಫಸ್ಟ್ ಇಟ್ ಈಸ್ ಆಫ್ ಪಿ ಟಿ ಇಸ್ ಈಕ್ವಲ್ ಟು ಏನಂತ ಬರ್ಕೊಂಡ್ವಿ, ಪಿ ಸಿ ಇಂಟು 1 ಪ್ಲಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2, ರೈಟ್. ಇದು ಒಂದು ಫಾರ್ಮುಲಾ ನೆನಪಲ್ಲಿ ಇಟ್ಕೊಬೇಕು.
ನೆಕ್ಸ್ಟು ಒಂದ್ಸಲ ಅಬ್ಸರ್ವ್ ಮಾಡಿಬಿಡೋಣ. ಐ ಥಿಂಕ್ ಪಿ ಸಿ ಈಕ್ವೇಷನ್ ನೆನಪಲ್ಲಿರುತ್ತೆ. ಸೊ ಪಿ ಯು ಎಸ್ ಬಿ ಮತ್ತು ಪಿ ಎಲ್ ಎಸ್ ಬಿ ಫಾರ್ಮುಲಾ ಬೇಕು, ರೈಟ್? ಓಕೆ, ಸೊ ಈ ಫಾರ್ಮುಲಾ ದಟ್ ಈಸ್ ಆಫ್ ಪಿ ಯು ಎಸ್ ಬಿ ಈಸ್ ಈಕ್ವಲ್ ಟು ಪಿ ಎಲ್ ಎಸ್ ಬಿ ಈಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಇಂಟು ವಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 8R. ಈ ಫಾರ್ಮುಲಾ ಒಂದು ಬರ್ಕೊಬೇಕು. ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಪಿ ಎಲ್ ಎಸ್ ಬಿ ಇಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಇಂಟು ಪಿ ಸಿ ಬೈ 4 ಈ ಫಾರ್ಮುಲಾ. ಆಮೇಲೆ 2 ಫಾರ್ಮುಲಾ ಬರ್ಕೊತ ಬರೋಣ ಈಗ. ಹಾಂ, ಓಕೆ. ಸೊ ಪಿ ಯು ಎಸ್ ಬಿ is equal to PLSB is equal to ಏನು ಫಾರ್ಮುಲಾ ಬಂತು? ಇಟ್ ಈಸ್ ಆಫ್ ಪಿ ಸಿ ಇಂಟು ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 4 ಇದೊಂದು ಫಾರ್ಮುಲಾ ಬಂತಲ್ವಾ? ಹಾಗೆ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಎಂಥ ಫಾರ್ಮುಲಾ ಬರ್ಕೊಂಡ್ವಿ? ಪಿ ಸಿ ಇಂಟು ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಕೂಡ ಒಂದು ಫಾರ್ಮುಲಾ ಬರ್ಕೊಂಡ್ವಿ, ರೈಟ್? ಹಾಂ, ಸೊ ಅಬ್ಸರ್ವ್ ಮಾಡಿ, ಈ ಇಕ್ವೇಷನಲ್ಲಿ ದಟ್ ಈಸ್ ಆಫ್ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಪಿ ಯು ಎಸ್ ಬಿ ಇಸ್ ಈಕ್ವಲ್ ಟು ಅಂತ ಇರೋದ್ರಿಂದ ನಾನು ಯು ಅಥವಾ ಎಸ್ನ ಜನರಲ್ ಆಗಿ ಎಲ್ ಅಂತ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಒಂದು ಮಾತ್ರ ಕನ್ಸಿಡರ್ ಮಾಡ್ತೀನಿ. ಈ ಇಕ್ವೇಷನ್ ಪ್ರಕಾರ ಪಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? ಸೊ 4 ಟೈಮ್ಸ್ ಪಿ ಎಲ್ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ ನಮಗೆ, ರೈಟ್? ಹಾಗೆ ಇಲ್ಲಿಗೆ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಪಿ ಸಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಪಿ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎ ಸ್ಕ್ವೇರ್ ಅಂತ ಫಾರ್ಮುಲಾ ಆಗುತ್ತೆ. ಇನ್ ದಿಸ್ ಇಸ್ ಆಫ್ ಎ ಸೇಮ್. ಓಕೆ, ಸೊ ಇಲ್ಲಿ ಏನು ಹಾಕ್ಕೊಂತೀವಿ ಈಗ ಅಂತ ಹೇಳಿದ್ರೆ, ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಫಾರ್ ಎಕ್ಸಾಕ್ಟ್ ಮಾಡ್ಯುಲೇಷನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಎಕ್ಸಾಕ್ಟ್ ಮಾಡ್ಯುಲೇಷನ್ ಆದಾಗ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಮ್ ಎ? ಎಮ್ ಎ ಮಸ್ಟ್ ಬಿ ಈಕ್ವಲ್ ಟು 1, ರೈಟ್? ಸೊ ಎಮ್ ಎ ಮಸ್ಟ್ ಬಿ ಈಕ್ವಲ್ ಟು 1 ಆಗ್ತಿದೆ ಇಲ್ಲಿ. ಹಾಗೆ ಇನ್ನೊಂದು ಫಾರ್ಮುಲಾನ ಬರೀತೀನಿ, ದಟ್ ಈಸ್ ಆಫ್ ಟೋಟಲ್ ಪವರ್ಗೂ ಬರ್ಕೋಣ. ಸೊ ಟೋಟಲ್ ಪವರ್ ಪಿ ಟಿ ಈಸ್ ಈಕ್ವಲ್ ಟು, ಇಲ್ಲಿ ಪಿ ಸಿ ಈಸ್ ಈಕ್ವಲ್ ಟು ಏನಂತ ಇದೆಯಪ್ಪ ಇಲ್ಲಿ? ಈ ಫಾರ್ಮುಲಾ, ಇದಕ್ಕೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. 4 ಇಂಟು ಪಿ ಎಲ್ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎ ಸ್ಕ್ವೇರ್ ಇಂಟು 1 ಪ್ಲಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, ಸೊ ಹಾಗೆ ಇಲ್ಲಿ ಪಿ ಟಿ ಏನು ಬರುತ್ತೆ? ಸೊ ಪಿ ಟಿ ಇಸ್ ಈಕ್ವಲ್ ಟು ಪಿ ಸಿ ಇಸ್ ಈಕ್ವಲ್ ಟು ಏನಾಗಿದೆ ಇಲ್ಲಿ? 2 ಟೈಮ್ಸ್ ಪಿ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎ ಸ್ಕ್ವೇರ್ ಇಂಟು 1 ಪ್ಲಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಬರ್ಕೊತೀನಿ. ಓಕೆನಾ? ಈಗ ಎಕ್ಸಾಕ್ಟ್ ಮಾಡ್ಯುಲೇಷನ್ ಎಮ್ ಎ ಇಸ್ ಈಕ್ವಲ್ ಟು ಏನಾಗಿದೆ? 1 ಅಂತ ಇದೆ. ದೇರ್ ಫೋರ್ ಪಿ ಟಿ ಇಸ್ ಈಕ್ವಲ್ ಟು ಪಿ ಸಿ ಇಂಟು 1 ಪ್ಲಸ್ 1 ಡಿವೈಡ್ ಬೈ 2 ಅಂತ ಆಗುತ್ತಾ? ದಸ್ ಪಿ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ? 3/2 ಟೈಮ್ಸ್ ಪಿ ಸಿ ಅಂತ ಹಾಕ್ಕೊಬೇಕು. ಓಕೆ, ಫಸ್ಟ್ ಈ ಥರ ಬ್ಲಾಕಲ್ಲಿ ಬರೆದು ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗೋಣ. ಓಕೆ, ರೈಟ್? ದೇರ್ ಫೋರ್ ಪಿ ಟಿ ಇಸ್ ಈಕ್ವಲ್ ಟು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಇಂಟು ಪಿ ಎಲ್ ಎಸ್ ಬಿ ಡಿವೈಡೆಡ್ ಬೈ 1 ಇಂಟು 1 ಪ್ಲಸ್ 1/2 ಅಂತ ಹಾಕ್ಕೊಬೋದಾ ಇದನ್ನು? ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಪಿ ಎಲ್ ಎಸ್ ಬಿ ಇಂಟು, ಕ್ಯಾನ್ ಐ ರೈಟ್ ಇಟ್ ಆಸ್ 2 ಪ್ಲಸ್ 1 ದಟ್ ಈಸ್ ಆಫ್ 3 ಡಿವೈಡ್ ಬೈ 2 ಅಂತ ಬರೀಬೋದು. ಸೊ 2 1s 2 2s ವಿಚ್ ಇಸ್ ಈಕ್ವಲ್ ಟು 6 ಪಿ ಎಲ್ ಎಸ್ ಬಿ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಟಿ ಅಂತ ಆಗುತ್ತೆ, ರೈಟ್? ಸೊ ಇದಕ್ಕೊಂದು ಡಬ್ಬ ಹಾಕ್ತೀನಿ, ಮುಂದಕ್ಕೆ ಹೇಳ್ಕೊಡ್ತೀನಿ ಏನಕ್ಕಿದು ಏನು ಎತ್ತ ಅಂತ. ಈಗ ಇಲ್ಲಿಗೆ ಬರೋಣ. ಸೊ ಪಿ ಟಿ ಇಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ? 2 ಪಿ ಎಸ್ ಬಿ ಡಿವೈಡೆಡ್ ಬೈ 1 ಇಂಟು 1 ಪ್ಲಸ್ 1/2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 2 ಟೈಮ್ಸ್ ಪಿ ಎಸ್ ಬಿ ಡಿವೈಡೆಡ್ ಬೈ 1 ಇಂಟು ಇದೇನಾಗುತ್ತೆ? ಇಟ್ ಈಸ್ ಆಫ್ 2 ಪ್ಲಸ್ 1 ದಟ್ ಈಸ್ ಆಫ್ 3/2. ಸೊ 2 ಮತ್ತು 2 ಏನಾಗುತ್ತೆ? ಕ್ಯಾನ್ಸಲ್, ವಿಚ್ ಇಸ್ ಈಕ್ವಲ್ ಟು 3 ಟೈಮ್ಸ್ ಪಿ ಎಸ್ ಬಿ ಈಸ್ ಈಕ್ವಲ್ ಟು ಪಿ ಟಿ. ಬರಿಬೋದ ಹಿಂಗಂತ? ಈಗ ಪ್ರತಿಯೊಂದಕ್ಕೂ ಈಕ್ವೇಷನ್ಸ್ನ ಸ್ವಲ್ಪ ಚೇಂಜ್ ಮಾಡ್ತಾ ಬರ್ತೀನಿ. ಓಕೆ, ವೆರಿ 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 ಇಂಪಾರ್ಟೆಂಟ್, ಅರ್ಥ ಮಾಡ್ಕೊತ ಬನ್ನಿ. ಈ ಈಕ್ವೇಷನ್ನ ಪ್ರಕಾರ ಕ್ಯಾನ್ ಐ ರೈಟ್ ಇಟ್ ಆಸ್ ಪಿ ಸಿ ಇಸ್ ಈಕ್ವಲ್ ಟು 2/3 ಟೈಮ್ಸ್ ಏನಾಗತ್ತಪ್ಪ? ಪಿ ಟಿ, ಹೌದಲ್ವಾ? ಈ ಈಕ್ವೇಷನ್ ಪ್ರಕಾರ ಏನಾಗುತ್ತೆ? ಪಿ ಎಲ್ ಎಸ್ ಬಿ
or PUSB is equal to 1/6 times ಏನಾಗುತ್ತೆ PT. ಈಕ್ವೇಶನ್ ಪ್ರಕಾರ PUSB ಅಲ್ಲ, ಸಾರಿ, ಇಟ್ ಈಸ್ ಆಫ್ PSB, ರೈಟ್. ಸೊ PSB ಇಸ್ ಈಕ್ವಲ್ ಟು 1/3 ಟೈಮ್ಸ್ ಏನಾಗತ್ತಪ್ಪ ಇಲ್ಲಿ PT. ಈಗ ಅರ್ಥ ಮಾಡ್ಕೊತ ಬರಬೇಕು ನೀಟಾಗಿ. ಏನದು ನೋಡ್ಕೊಳ್ಳಿ, ಟೋಟಲ್ ಪವರ್ನಲ್ಲಿ 2/3 ಟೈಮ್ಸ್ ಏನಾಗಿರುತ್ತೆ ಕೆರಿಯರ್ ಪವರ್ ಆಗಿರುತ್ತೆ. ಓಕೆ, ಇಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ ಟೋಟಲ್ ಪವರ್ನಲ್ಲಿ 1/6 ವಿಲ್ ಬಿ ಆಫ್ ಯಾವುದು PUSB ಅಥವಾ PLSB. PUSB PLSB ಎರಡೂ ಹೆಸರು ಏನಾಗಬೇಕು ಸೈಡ್ ಬ್ಯಾಂಡ್ ಆಗ್ತಾ ಹೋಗಬೇಕು. ಸೊ ಟೋಟಲ್ ಪವರ್ನಲ್ಲಿ 1/3 ಮಾತ್ರ ಏನಾಗಿರುತ್ತೆ PISB ಆಗಿರುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಈಗ ನಮಗೆ ಜನರಲ್ ಈಕ್ವೇಶನ್ ಪ್ರಕಾರ ಏನಿದೆಯಪ್ಪ ಅಲ್ಲಿ, ಓಕೆ ಇಲ್ಲಿ ಬರೀತೀನಿ. ಸೊ ಜನರಲ್ ಈಕ್ವೇಶನ್ ಪ್ರಕಾರ PT ಇಸ್ ಈಕ್ವಲ್ ಟು ಏನಿದೆ, ಇಟ್ ಈಸ್ ಆಫ್ PC ಪ್ಲಸ್ PUSB ಪ್ಲಸ್ PLSB ನ PSB ಅಂತ ಬರ್ಕೊಬೋದಲ್ವಾ, ವಿಚ್ ಈಸ್ ಈಕ್ವಲ್ ಟು PC ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ, ಇಟ್ ಈಸ್ ಆಫ್ 2/3 ಟೈಮ್ಸ್ PT ಅಂತ ಹಾಕೊಂತೀರಾ, ಪ್ಲಸ್ PSB ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಇಟ್ ಈಸ್ ಆಫ್ 1/3 ಟೈಮ್ಸ್ PT ಅಂತ ಹಾಕೊಂತೀರಾ. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 2/3 ಪ್ಲಸ್ 1/3? 2/3 ಪ್ಲಸ್ 1/3 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 3/3 ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಏನು ಬರುತ್ತೆ PTನೇ ಬರ್ತಾ ಹೋಗುತ್ತೆ. ಎಕ್ಸಾಕ್ಟ್ ಆಗಾಯ್ತಲ್ವಾ ಅಲ್ಲಿ? ಸೊ ಅಲ್ಲಿಗೆ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ 2/3 ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಅರೌಂಡ್ ಒಂದು 66% ಅಂತನ ಆಗ್ತಾ ಹೋಗ್ಬೋದು. ಹಾಗೆ 1/3ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ಆಫ್ 33% ಅಂತ ಅನ್ಕೊಂತ ಹೋಗ್ಬೋದು. ಏನಿದ್ರ ಅರ್ಥ ಅಂತ ಹೇಳಿದ್ರೆ ಟೋಟಲ್ ಪವರ್ನಲ್ಲಿ 66% ಅಷ್ಟು ಯಾರು ಉಪಯೋಗಿಸ್ಕೊತಾ ಇದ್ದಾರೆ, ಕೆರಿಯರ್ ಕಾಂಪೊನೆಂಟ್ ಉಪಯೋಗಿಸ್ಕೊತಾ ಇದೆ. ಇನ್ನು 33% ಮಾತ್ರ ಯಾರು ಉಪಯೋಗಿಸ್ಕೊತಾ ಇದ್ದಾರೆ, ನನ್ನ ಮೆಸೇಜು ರಿಕ್ವೈರ್ಡ್ ಇರೋಂಥ ಮೆಸೇಜು ಉಪಯೋಗಿಸ್ಕೊತಾ ಇದೆ. ಓಕೆ, ಸೊ ಇನ್ನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜ್ ಆಫ್ ಏಮ್ನ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಏನು, ನನ್ನ ಮೆಸೇಜ್ನ ಸೆಂಡ್ ಮಾಡ್ತಿರೋವಂಥ ಒಂದು ಮಾಡ್ಯುಲೇಷನ್ ಟೆಕ್ನಿಕಲ್ಲಿ ಅಂದರೆ ಏಮ್ ಮಾಡ್ಯುಲೇಷನಲ್ಲಿ 33% ಮಾತ್ರ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ, ಇನ್ನು 66% ವೇಸ್ಟ್ ಆಗಿ ಹೋಗ್ತಾ ಇದೆ. ಓಕೆ, ಅಂದರೆ 100 ರೂಪಾಯಿ ಕಳಿಸ್ದೆ ಅಂತ ಹೇಳಿದ್ರೆ 66% ಅನ್ನೆಸೆಸರಿಯಾಗಿ ವೇಸ್ಟ್ ಆಗ್ತಾ ಇದೆ. 33 ರೂಪಾಯಿ ಮಾತ್ರ ನನಗೆ ಉಪಯೋಗಕ್ಕೆ ಬರ್ತಾ ಇರೋವಂಥದ್ದು. ಹಾಗಾದರೆ ಈ 66 ರೂಪಾಯಿನ ವೇಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀವ? 100% ಉಪಯೋಗಿಸ್ಬಾರ್ದು. ಓಕೆ, ಇದನ್ನು ಹೇಳಲಿಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನೆಕ್ಸ್ಟು ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿನ ಕಂಡುಹಿಡ್ಕೊತಾ ಹೋಗ್ತೀವಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಏನು ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಡೆಫಿನಿಷನ್ ಅಂತ ಹೇಳಿದ್ರೆ it is of the transmission efficiency of AM is defined as the ratio of transmitted power which contains the information. ನನ್ನ ಮೆಸೇಜ್ ಅದಕ್ಕೆ ಇನ್ಫಾರ್ಮೇಷನ್ ಯಾವುದ್ರಲ್ಲಿದೆ, ಇಟ್ ಈಸ್ ಆಫ್ ಇನ್ ಓನ್ಲಿ ಸೈಡ್ ಬ್ಯಾಂಡ್ಸಲ್ಲಿ ಮಾತ್ರ ಇರೋದು. ಆ ಸೈಡ್ ಬ್ಯಾಂಡ್ಸ್ ಅಂತ ಕರಿತೀವಿ ಸಮ್ ಆಫ್ ಲೋಯರ್ ಸೈಡ್ ಬ್ಯಾಂಡ್ ಆ್ಯಂಡ್ ಅಪ್ಪರ್ ಸೈಡ್ ಬ್ಯಾಂಡ್ ಟು ದಿ ಟೋಟಲ್ ಟ್ರಾನ್ಸ್ಮಿಟೆಡ್ ಪವರ್. ಓಕೆ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ so it is of a transmission efficiency is represented by eta. ಏನು ರೆಪ್ರೆಸೆಂಟ್ ಮಾಡ್ಕೊಂತೀವಿ? eta. It is the ratio of ಏನು power in side bands to the total power transmitted, that is of PT. ಇಷ್ಟ ಈಕ್ವೇಶನ್ ಇದು. ಓಕೆ, ಸೊ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಅಂತ ಏನಂತ ಕರಿಬೇಕು, eta is equal to PSB divided by PT ಅಂತ ಕರಿತಾ ಹೋಗ್ತೀರಾ. ಸೊ ಎಫಿಷಿಯನ್ಸಿನ ಯೂಶಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನಂತ ಕ್ಯಾಲ್ಕುಲೇಟ್ ಮಾಡ್ಕೊತಿದ್ವಿ ನಾವು, ಔಟ್ಪುಟ್ ಡಿವೈಡ್ ಬೈ ಇನ್ಪುಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ವಿ ಅಲ್ವಾ, ಇಲ್ಲೂ ಕೂಡ ಅದೇ ರೀತಿನೇ. ಸೊ ಮಾಡ್ಯುಲೇಷನ್ ಮಾಡೋವಂಥ ಉದ್ದೇಶ ಏನು, ನನ್ನ ಮೆಸೇಜಸ್ಸು ಮತ್ತು ಕೆರಿಯರು ಕ್ಲಬ್ ಆಗಬೇಕು. ಸೊ ಕ್ಲಬ್ ಆಗ್ತಿರೋವಂಥದ್ದು ಯಾವುದರಲ್ಲಿದೆ, ಇಟ್ ಈಸ್ ಆಫ್ ಎಸ್ ಬಿಲ್ ಮಾತ್ರ ಇದೆ. ಇನ್ಪುಟ್ಟು ನಾನು ಸೆಂಡ್ ಮಾಡ್ತಿರೋದು ಯಾವುದು, ಟೋಟಲ್ ಪವರ್ನ ಸೆಂಡ್ ಮಾಡ್ತಾ ಇರೋವಂಥದ್ದು. ದೇರ್ ಫಾರ್ ಈಟಾ ಈಸ್ ಈಕ್ವಲ್ ಟು ಏನು ಬರುತ್ತೆ, PSB ಡಿವೈಡ್ ಬೈ PT ಅಂತ ಹಾಕೊತಾ ಹೋಗ್ತೀರಾ. ಓಕೆ, ವೇರ್ PSB ಈಸ್ ಈಕ್ವಲ್ ಟು ನೀವು ಈ ಫಾರ್ಮುಲಾ ಡೈರೆಕ್ಟಾಗಿ ಹಾಕೊತಾ ಬರ್ತೀನಿ. ಓಕೆ, ಯಾವುದದು, ಇಟ್ ಈಸ್ ಆಫ್ MA ಇಂಟು VC² ಡಿವೈಡ್ ಬೈ 4R ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆ, ಅದನ್ನು ಡೈರೆಕ್ಟಾಗಿ ಹಾಕೊತಾ ಬರಬೇಕು ನೀವು. ಯಾಕೆಂದರೆ ಹಿಂದಿನ ಇಕ್ವೇಷನ್ಸ್ ಅದು ಹೇಳ್ಕೊಟ್ಟಿದ್ದೀನಿ, ಆ ಇಕ್ವೇಷನ್ಸ್ಗಳನ್ನ ಮತ್ತೆ ಹೇಳ್ಕೊಡೋದಕ್ಕೆ ಹೋಗಲ್ಲ ನಿಮಗೆ.
ಓಕೆನಾ. ಸೊ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಪಿ ಸಿನ ಡೈರೆಕ್ಟಾಗಿ ಬರೆದ್ಬೋಣ. ಇನ್ ಟರ್ಮ್ಸ್ ಆಫ್ ಪಿ ಸಿ ಏನಂತ ಬರ್ಕೊಂಡಿದ್ದೀವಿ ನಾವು, ಇಟ್ ಈಸ್ ಆಫ್, ಓಕೆ ಒಂದ್ಸಲ ತೋರಿಸ್ಬಿಡ್ತೀನಿ ಅದನ್ನು. ಪಿ ಎಸ್ ಬಿ ಇಸ್ ಈಕ್ವಲ್ ಟು ಎಂತ ಇಲ್ಲಿ ಅಬ್ಸರ್ವ್ ಮಾಡಿ, ಪಿ ಎಸ್ ಬಿ ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ, ಪಿ ಸಿ ಇಂಟು ಎಮ್ ಎ ಸ್ಕ್ವೇರ್ ಡಿವೈಡ್ ಬೈ 2 ಇದೆ, ಅದನ್ನು ಡೈರೆಕ್ಟಾಗಿ ಬರ್ಕೊತಾ ಇದ್ದೀನಿ. ಓಕೆ, ಸೊ ವಿ ನೋ ದಟ್ ಪಿ ಎಸ್ ಬಿ ಇಸ್ ಈಕ್ವಲ್ ಟು ಇಟ್ ಈಸ್ ಆಫ್ ಪಿ ಸಿ ಇಂಟು ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಪಿ ಟಿನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಏನಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಪಿ ಸಿ ಇಂಟು 1 ಪ್ಲಸ್ ಎಮ್ ಎ ಸ್ಕ್ವೇರ್ಡ್ ಬೈ ಡಿವೈಡ್ ಬೈ 2 ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಲ್ವಾ. ಸೊ ಪಿ ಸಿ ಮತ್ತು ಪಿ ಸಿ ಏನಾಗುತ್ತಪ್ಪ, ಕ್ಯಾನ್ಸಲ್, ವಿಚ್ ಇಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ, ಸೊ 2 ಈಸ್ ಆಫ್ ಎಲ್ ಸಿ ಎಮ್ ರೈಟ್, 2 ಪ್ಲಸ್ ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ 2 ಮತ್ತು 2 ಏನಾಗುತ್ತೆ ಕ್ಯಾನ್ಸಲ್, ವಿಚ್ ಇಸ್ ಈಕ್ವಲ್ ಟು ಎಮ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 plus ma square. Okay, therefore transmission efficiency eta is equal to ma square divided by ಏನು ಬರುತ್ತೆ 2 plus ma square ಅಂತ ಹಾಕ್ಕೊಬೇಕು, divided by 2 plus ma square. ಅರ್ಥ ಆಗಿದೆ ಏನು ಅಂತ. ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸಿಗೆ ಕೇಳಿದಾಗ ನೀವು ಡೈರೆಕ್ಟಾಗಿ ಎಕ್ಸ್ಪ್ರೆಷನ್ನ ಈ ರೀತಿ ಬರೆಯುವಾಗಿಲ್ಲ. ಫಸ್ಟಲ್ಲಿ ಪವರ್ ಆಫ್ ಸೈಡ್ ಬ್ಯಾಂಡ್ಸ್ನ ಕಂಡುಹಿಡ್ಕೊಂಡೆ, ಆಮೇಲೆ ಪವರ್ ಪಿ ಟಿನ್ ಬೇಕಾದ್ರೆ ಡೈರೆಕ್ಟಾಗಿ ಬರ್ಕೊಳ್ಳಿ. ಓಕೆ, ಬಟ್ ಪಿ ಎಸ್ ಬಿನ್ ಮಾತ್ರ ಸ್ಟೆಪ್ ಬೈ ಸ್ಟೆಪ್ಪು ಡಿರೈವ್ ಮಾಡಿಬಿಟ್ಟು ಆಮೇಲೆ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಓಕೆ, ನೀವು ನೋಟ್ಸಲ್ಲಿ ಬರಿಬೇಕಾದ್ರೂ ಸಹಿತ ಈಗೇನೆ ಬರ್ಕೊತಾ ಹೋಗಬೇಕು. ಓಕೆ, ಈಗ ಅನಲೈಸ್ ಮಾಡ್ತಾ ಹೋಗೋಣ. So we have found the formula that is of transmission efficiency is equal to ma square divided by 2 plus ma square. So let for exact modulation the value of ma is equal to 1, right? Therefore eta is equal to 1 divided by 2 plus 1 ಆಗುತ್ತೆ. ಸೊ ದಟ್ ಇಂಪ್ಲೈಸ್ ಈಟಾ ಈಸ್ ಈಕ್ವಲ್ ಟು ಏನಾಗುತ್ತೆ 1 divided by 3, ಬೇರೆ ಈಟಾ ಈಸ್ ಈಕ್ವಲ್ ಟು ಏನಂತ ಅರ್ಥ, ಪಿ ಎಸ್ ಬಿ ಡಿವೈಡೆಡ್ ಬೈ ಪಿ ಟಿ ಈಸ್ ಈಕ್ವಲ್ ಟು ಏನಾಯಿತು 1/3 ಆಯಿತು. ದೇರ್ ಫೋರ್ ಪಿ ಎಸ್ ಬಿ ಈಸ್ ಈಕ್ವಲ್ ಟು 1/3 ಟೈಮ್ಸ್ ಪಿ ಟಿ ಅಂತ ಬರಿಬೋದಾ. ಸೊ 1/3 ಟೈಮ್ಸ್ ಪಿ ಟಿ ಅಂದರೆ ಏನಂತ ಅರ್ಥ, ಓಕೆ 1/3 ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ, it must be equal to 33.3% ಸಿಗುತ್ತೆ ನಮಗೆ. ಓಕೆ, ದಟ್ ಈಸ್ ಆಫ್ ಪಿ ಟಿ. ಏನಿಂಗಂದರೆ ಸೊ ಪಿ ಎಸ್ ಬಿ ಇಸ್ ಈಕ್ವಲ್ ಟು 33.3% ಆಫ್ ಪಿ ಟಿ ಅಂತ ಹೇಳಿದ್ರೆ ಏನಂತ ಅರ್ಥ, ದಟ್ ಈಸ್ ಆಫ್ 1/3 ಆಫ್ ಪಿ ಟಿ ಅಥವಾ 33% ಆಫ್ ಪಿ ಟಿ ಅಥವಾ ಟೋಟಲ್ ಪವರ್ ಇನ್ ಯುಟಿಲೈಸ್ಡ್ ಬೈ ದಿ ಸೈಡ್ ಬ್ಯಾಂಡ್ಸ್. ಓಕೆ, 33% ಅಷ್ಟು ಟೋಟಲ್ ಪವರ್ನಲ್ಲಿ ಎಸ್ ಬಿ ಎಷ್ಟು ಉಪಯೋಗಿಸ್ಕೊಂಡ್ರೆ 33% ಮಾತ್ರ ಉಪಯೋಗಿಸ್ಕೊತಾ ಇದೆ. ಮಿಕ್ಕಿದ್ದು 66% ಯಾರು ಉಪಯೋಗಿಸ್ಕೊತಾ ಇದ್ದಾರೆ, ಕೆರಿಯರ್ ಪವರು ಉಪಯೋಗಿಸ್ಕೊತಾ ಇದೆ, ದಟ್ ಈಸ್ ಆಫ್ ವೇಸ್ಟ್ ಆಗ್ತಿದೆ ಅಂತ ಅರ್ಥ. ಸೊ ಎಫಿಷಿಯನ್ಸಿ ಎಷ್ಟು ಪರ್ಸೆಂಟು, ಇಟ್ ಈಸ್ ಆಫ್ 33.3%. ಅಷ್ಟೇ ನಮಗೆ ಎಫಿಷಿಯನ್ಸಿ ಸಿಗ್ತಾ ಇರೋದು. ಯಾವುದನ್ನ ಮಾಡಿಕೊಂಡ್ರೆ ಇಫ್ ವಿ ಡನ್ ವಿತ್ ದಿ ಎ ಮಾಡ್ಯುಲೇಷನ್ ಟೆಕ್ನಿಕ್ ದಿ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು 33%. ತುಂಬ ಕಡಿಮೆ ಅಲ್ವಾ ಅಲ್ಲಿ, ಅಂದರೆ ಜಸ್ಟ್ ಪಾಸ್ ಅಂತ ಅರ್ಥ ಇದು. ಓಕೆ, ಯಾವಾಗಲೂ ಎಫಿಷಿಯನ್ಸು 100% ಇರಬೇಕು, ಬಟ್ ಇದರಲ್ಲಿ 100% ಬದಲು ಎಷ್ಟು ಪರ್ಸೆಂಟ್ ಆಗ್ತಾ ಇದೆ, 33% ಮಾತ್ರ ಆಗ್ತಾ ಇದೆ. ಓಕೆ, ಅಂದರೆ ಈಗ ನೀವೇನಾದ್ರು 33% ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು 33% ಮಾತ್ರ ಓದ್ತಾ ಇದ್ದೀರಾ, ಇನ್ನು 66% ಹಲ್ಟೆ ಹೊಡಿತಿದ್ರೆ ವೇಸ್ಟ್ ಆಗ್ತಿದೆ ಅಂತ ಅರ್ಥ. ಹಾಗೆ ಇಲ್ಲಿ ವೇಸ್ಟ್ ಆಗ್ತಿರೋದನ್ನ ಯಾರು ಉಪಯೋಗಿಸ್ಕೊತಾ ಇದ್ದಾರೆ, ಕೆರಿಯರ್ ಕಾಂಪೋನೆಂಟು ಉಪಯೋಗಿಸ್ಕೊತಾ ಇದ್ದಾರೆ ಅಂತ ಅರ್ಥ ಇದು. ಓಕೆ, ಇಟ್ಸ್ ಅ ವೆರಿ ವೆರಿ ಸಿಂಪಲ್, ನೀವು ನೆನಪಲ್ಲಿ ಇಟ್ಕೊಂಡ್ಲೇಬೇಕು ಇವನ್ನೆಲ್ಲ. ಅರ್ಥ ಆಗಿದೆ ಹೇಳ್ಕೊಟ್ಟಿರೋದು, ರೈಟ್? ಓಕೆ, ಸೊ ಈಗ ನೋಟ್ಸ್ನ ತಗೊತಾ ಬರ್ತೀರಾ. ಸೊ ನೋಟ್ಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಜಸ್ಟ್ ಎ ಸೆಕೆಂಡ್. Take the heading as power
average power of sinusoidal AM. Okay, so take the heading as average power of sinusoidal AM. ಅದರಲ್ಲಿ ಫಸ್ಟ್ ಒನ್ ಅಂತ ಹಾಕೊಳ್ಳಿ. ಫಸ್ಟ್ ಒನ್ ಅಂತ ಹಾಕ್ಕೊಂಡು ಪವರ್ ಇನ್ ಕೆರಿಯರ್ ಕಾಂಪೊನೆಂಟ್. ಪವರ್ ಇನ್ ಕೆರಿಯರ್ ಕಾಂಪೊನೆಂಟ್. ಸೊ ಈ ಫುಲ್ ಹಾಗೆ ಬರ್ಕೊಳ್ರಪ್ಪ. ಪವರ್ ಇನ್ ಕೆರಿಯರ್ ಕಾಂಪೊನೆಂಟ್ ಅಂತ ಹಾಕಿ ಫುಲ್ ಬರ್ಕೊಳ್ಳಿ. that is of P is equal to ಅಥವಾ ಜನರಲ್ ಆಗಿ we know that P is equal to V RMS square divided by R. Therefore PC is equal to VC square divided by into RMS square divided by R ಆಗುತ್ತೆ. VC square divided by root 2 whole square divided by R ಹಾಕೊಂತೀರಾ. ಸಿಂಪ್ಲಿಫಿಕೇಶನ್ ಮಾಡಿ ಈಕ್ವೇಶನ್ ಬರ್ಕೊಳ್ಳಿ. let us call that equation as 1. okay, next second one ಅಂತ ಹಾಕೊಳ್ಳಿ. ಪವರ್ ಇನ್ ಸೈಡ್ ಬ್ಯಾಂಡ್ಸ್. ಟೇಕ್ ದಿ ಹೆಡಿಂಗ್ ಆಸ್ ಪವರ್ ಇನ್ ಸೈಡ್ ಬ್ಯಾಂಡ್ಸ್. ಅದರಲ್ಲಿ ಫಸ್ಟ್ ಸಬ್ ಹೆಡಿಂಗ್ ಪವರ್ ಇನ್ ಈಚ್ ಸೈಡ್ ಬ್ಯಾಂಡ್. ಪವರ್ ಇನ್ ಈಚ್ ಸೈಡ್ ಬ್ಯಾಂಡ್. ಪವರ್ ಇನ್ ಈಚ್ ಸೈಡ್ ಬ್ಯಾಂಡ್ in bracket upper side band. in bracket upper side band. ಹಂಗೆ ಈ ಸ್ಟೆಪ್ ಫುಲ್ ಬರ್ಕೊಳ್ರಪ್ಪ. 1 2 3 4. ಓಕೆ, ಸೊ 4 ತನಕ ಆದಮೇಲೆ ಈ ಈಕ್ವೇಷನ್ ತನಕ ಬರ್ಕೊಳ್ಳಿ. ಬರೆದಾದ್ಮೇಲೆ ಕಾಲ್ ದಟ್ ಆಸ್ ಈಕ್ವೇಷನ್ 2. ನೆಕ್ಸ್ಟ್ ಏನಲ್ಲಿ MA squared by 4 ಸಪ್ರೇಟ್ ಮಾಡ್ತೀರಾ ಇಂಟು VC divided by 2R ಮಾಡ್ಕೊತೀರಾ. ಆ್ಯಂಡ್ ಅಗೈನ್ ಇದಕ್ಕೂ ಒಂದು ಬ್ಲಾಕ್ ಮಾಡಿ ಕಾಲ್ ದಟ್ ಆಸ್ ಈಕ್ವೇಷನ್ 3. ನೆಕ್ಸ್ಟ್ B. ಅದು A ಆಯಿತು. ಈಗ ಇದು B. ಪವರ್ ಇನ್ ಸೈಡ್ ಬ್ಯಾಂಡ್. ಸಾರಿ ಇದಕ್ಕಿಂತ ಮುಂಚೆ ಒಂದು ಲೈನ್ ಇಲ್ಲಿ ಬರ್ಕೊಳ್ಳಿ. ಸಿನ್ಸ್ ಪವರ್ ಆಫ್ ಅಪ್ಪರ್ ಸೈಡ್ ಬ್ಯಾಂಡ್ and lower side band are equal, therefore ಈ ಲೈನ್ನ ಇಲ್ಲಿಗೆ ಬರ್ಕೊಳ್ರಪ್ಪ. ಐ ಆಮ್ ಸಾರಿ. ಸೊ ಈ ಲೈನ್ನ ಇಲ್ಲಿಗೆ ಬರ್ಕೊಳ್ಳಿ. ಸಿನ್ಸ್ ಪವರ್ ಆಫ್ ಅಪ್ಪರ್ ಸೈಡ್ ಬ್ಯಾಂಡ್ ಆ್ಯಂಡ್ ಲೋಯರ್ ಸೈಡ್ ಬ್ಯಾಂಡ್ ಆರ್ ಈಕ್ವಲ್, therefore ಅಂತ ಹಾಕಿ ಮುಂದಕ್ಕೆ ಇದನ್ನು ಬರ್ಕೊತಾ ಬನ್ನಿ. ಓಕೆ, ಇಲ್ಲಿ ಬಿ ಅಂತ ಹಾಕಿ ಪವರ್ ಇನ್ ಸೈಡ್ ಬ್ಯಾಂಡ್ ಹೆಡಿಂಗ್ ಬರ್ಕೊಳ್ಳಿ. PSB is equal to PUSB plus PLSB. Same as it is steps ಇಲ್ಲಿ ತನಕ ಬರೆದು call this as equation 4 and this one as equation 5. Next, third one, total power of AM modulated wave. Total power in AM modulated wave. ಇದು ಫುಲ್ ಹಾಗೆ ಬರ್ಕೊತಾ ಹೋಗಿ. ಫಸ್ಟ್ ಸ್ಟೆಪ್ಪು, ಸೆಕೆಂಡು ಅಪ್ ಟು ಇಲ್ಲಿ ತನಕ ಬರೆದಾದ್ಮೇಲೆ ಸೊ ಅಪ್ ಟು PT is equal to PC into 1 plus MA square divided by 2 ಇಲ್ಲಿ ತನಕ ಬರ್ಕೊಳ್ಳಿ ನೀಟಾಗಿ. ಓಕೆ, ಇದಾಗಿದ ತಕ್ಷಣನೇ ಲೆಟ್ MA is equal to 1. MA is equal to 1 for exact modulation. Therefore PT is equal to PC into 1 plus MA square divided by 2. PT is equal to PC into 1 plus MA square divided by 2, which is equal to, substitute ಮಾಡಿ ವ್ಯಾಲ್ಯೂಸ್ನ ಈ ಒಂದು ಈಕ್ವೇಷನ್ ತನಕ ಬರ್ಕೊಳ್ಳಿ. ದಟ್ ಈಸ್ ಆಫ್ PT is equal to 1.5 times PC ಅಂತ ಬರ್ಕೊಳ್ಳಿ.
ಕೆಳಗಡೆ ಒಂದು ಲೈನು, ದಟ್ ಈಸ್ when 1.5 watt of power is transmitted, 1.5 watt of power is transmitted, the power contained in the carrier is, the power contained in the carrier is 1 watt, and remaining 0.5 watt, remaining 0.5 watt is utilized by side bands, ಫುಲ್ ಸ್ಟಾಪ್. ಈ ಶೀಟ್ನ ಯಾವ ರೀತಿ ಬರೆದಿದ್ದೀನಿ ಅದೇ ರೀತಿ ಬರ್ಕೊಂಡ್ರೆ ಭಾಳ ಒಳ್ಳೇದು ನಿಮಗೆ. ಓಕೆ, ಬಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಬೇಡ, ಇದು ಅಗತ್ಯ ಇಲ್ಲ. ಒಂದು ನಿಮಿಷ. ಸೊ ಇದನ್ನೇನು ಬರ್ಕೊಂಬೇಡಿ. ಫಸ್ಟ್ ಏನು ಮಾಡಿ ಅಂತ ಹೇಳಿದ್ರೆ, ಅಪ್ ಟು ಇಷ್ಟನ್ನ ನೀಟಾಗಿ ಬರ್ಕೊಂಬಿಡಿ. ಓಕೆ, ಹಿಂಗೆ ಮೂರು ಡಿವಿಷನ್ಸ್ ಥರನೇ ಇದೇ ಥರನೇ ಬರ್ಕೊಂಬಿಡಿ ಈ ರೀತಿ. ಆಮೇಲೆ ಲೆಟ್ ಎಕ್ಸಾಕ್ಟ್ ಮಾಡ್ಯುಲೇಷನಿಂದ ಒಂದು ಲೈನ್ ಫುಲ್ ಇದು ಕವರ್ ಆಗಲಿ. ಅದು ನೆಕ್ಸ್ಟ್ ಲೈನಲ್ಲಿ ಇದೇ ಥರನೇ ಮತ್ತೆ ಬರ್ಕೊತಾ ಹೋಗಿ ಇಲ್ಲಿಗೆ ಎಂಡ್ ಮಾಡಿ ಅದನ್ನು. ಓಕೆ, ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆ ಹಂಗೆ ಇರಬೇಕು, ಬಟ್ ಈ ಲೈನ್ ಮಾತ್ರ ಈ ಲೈನ್ ಕೆಳಗಡೆ ಬರಬೇಕು. ಲೆಟ್ ಫಾರ್ ದಿ ಎಕ್ಸಾಕ್ಟ್ ಮಾಡ್ಯುಲೇಷನ್ MA = 1 ಅಂತ ಇಲ್ಲಿ ಬರಲಿ. ಅದಾದಮೇಲೆ ಇದೇ ರೀತಿಯೇ ಬರ್ಕೊತಾ ಹೋಗಿ 3 ಕಾಲಮಲ್ಲೇ. ಓಕೆ, ಇದ್ರ ಕೆಳಗಡೆ 2/3 of total power is utilized by carrier, component. ಹಾಗೆ ಇದ್ರ ಕೆಳಗಡೆ 1/6 of total power is utilized by each side band. each ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ರಪ್ಪ. is utilized by each side band. ಇಲ್ಲಿಗೆ ತಗೊಂಡ್ವಿ ಅಂದರೆ 1/3 of total power is utilized by side bands, where side bands includes both USB and LSB. ಇಲ್ಲಿ ಇಂಡಿವಿಜುವಲ್ಲು, ಇಲ್ಲಿ ಎರಡೂ ಸೇರಿಸಿ ಹೇಳುವಂಥದ್ದು. ಓಕೆ, ಡಿಫ್ರೆನ್ಸ್ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್, ಟೇಕ್ ದಿ ಹೆಡಿಂಗ್ ಎಸ್ ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ. ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಈಗ ಯಾವ ರೀತಿ ಬರ್ದಿದ್ದೀನಿ, ಸಾರಿ ಫಸ್ಟ್ ಡೆಫಿನಿಷನ್ ಬರ್ಕೊತೀರಾ. ಡೆಫಿನಿಷನ್ ಬರ್ಕೊಂಡಾದ್ಮೇಲೆ ದಟ್ ಈಸ್ ಅಂತ ಹಾಕಿ ಇದನ್ನು ಬರ್ಕೊಳ್ಳಿ. ಫಸ್ಟು ನೀವಿಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ PSBಗೆ ಡಿರೈವೇಷನ್ ಮಾಡಬೇಕು. ಓಕೆ, ಯಾವುದದು ತೋರಿಸ್ತೀನಿ ಈಗ. ಇಲ್ಲಿದೆ ನೋಡಿ. ಈ ಡಿರೈವೇಷನ್ ಅಪ್ ಟು ಈಕ್ವೇಷನ್ 5 ತನಕ ಬರಿಬೇಕು ನೀವು ಫಸ್ಟು. ಓಕೆ, ಸೊ ಫಸ್ಟ್ ಇದನ್ನು ಬರ್ಕೊತೀರಾ, ಆಮೇಲೆ ಇದು, ಆಮೇಲೆ ಇಲ್ಲಿ, ಆಮೇಲೆ ಇಲ್ಲಿ ತನಕ. ಈ ಡಬ್ಬ ಏನಾಗ್ತೀಯಾ ಇಲ್ಲ ಅಲ್ಲಿ. ಓಕೆ, ಸೊ ಫಸ್ಟು PSB ತನಕ ಈಕ್ವೇಷನ್ ಬರಿಬೇಕು. ಓಕೆ, PSB ತನಕ ಈಕ್ವೇಷನ್ ಬರೆದ ಆದಮೇಲೆ ನೆಕ್ಸ್ಟು therefore ಈಟಾ ಇಸ್ ಈಕ್ವಲ್ ಟು ಅಂತ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಈ ವ್ಯಾಲ್ಯೂಸ್ನ ಬರಿತಾ ಬನ್ನಿ. ಓಕೆ, ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರನೇ ಬರೆದಿರಬೇಕು ನೋಟ್ಸಲ್ಲಿ. ಓಕೆ, ಫಸ್ಟು ಯು ಹ್ಯಾವ್ ಟು ರೈಟ್ ದಿ ಡೆಫಿನಿಷನ್. ಬರ್ಕೊಳ್ರಪ್ಪ. ಟ್ರಾನ್ಸ್ಮಿಷನ್ ಎಫಿಷಿಯನ್ಸಿ ಡೆಫಿನಿಷನ್ನ ಬರ್ಕೊತೀರಾ. ಬರ್ಕೊಂಡಾದ್ಮೇಲೆ ಈ ಫಾರ್ಮುಲಾ ಆದಮೇಲೆ ಅಲ್ಲಿ ಹಿಂದಿನ ಸೈಡಲ್ಲಿ ತೋರಿಸ್ದೆ ಅಲ್ವಾ PSBದು, ಆ ಈಕ್ವೇಷನ್ನ ಇಲ್ಲಿ ಡಿರೈವ್ ಮಾಡಬೇಕು ಈ ಜಾಗದಲ್ಲಿ. ಅದು ಆದಮೇಲೆ ನೆಕ್ಸ್ಟು ಈ ಸ್ಟೆಪ್ಸ್ಗಳನ್ನ ಮಾಡಿ ಈಕ್ವೇಷನಿಗೆ ಬರ್ತೀರಾ. ಓಕೆನಾ? ಸೊ ಅದಾಗಿದ್ದ ತಕ್ಷಣ
eta is equal to ma square divided by 2 plus ma square. Let for exact modulation ma is equal to 1. Therefore eta is equal to 1 by 3 ಅಂತ ಬರ್ಕೊಳ್ಳಿ. where eta is equal to ಹಾಗೆ ಇದೇ ಥರನೇ ಬರ್ಕೊಂಡು ಅಪ್ ಟು ಇಲ್ಲಿ ತನಕ ಬನ್ನಿ. that means 1/3 of the total power, 1/3 of the total power is carried out by side bands, and remaining 2/3 of carrier component is wasted, full stop. Carrier component is wasted. Okay, so if you have any doubts on this lecture, you can ask me now. Else, thank you.